ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕಪ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗ್ ಏನು ಅಂತಂದರೆ ಅಪ್ಕಮಿಂಗ್ 6 months, ಬರುವ 6 ತಿಂಗಳು. ಸೊ ಅದರ ಮೇಲೆ ರೀಡಿಂಗ್ ಆಗಿರುತ್ತೆ ಇದು. ಓಕೆ, ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಬರುತ್ತೆ. 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ಬೋದು. ಹಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಚಾಮ್ಸ್ ಆ್ಯಂಡ್ ಸ್ಪೆಷಲ್ ಚಿಟ್ಟಿ ಏನಿದೆ ನೋಡಿ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಸೊ ಎಸ್, ಎಂದಿನಂತೆ 2 ಆಪ್ಷನ್ಸ್ ಬರುತ್ತೆ. 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಕ್ಲೋಸ್ ಯೋರ್ ಐಸ್, ಟೇಕ್ ಅ ಡೀಪ್ ಬ್ರೆತ್, ಇನ್ಹೇಲ್ ಮಾಡಿ, ಹೋಲ್ಡ್ ಆ್ಯಂಡ್ ಎಕ್ಸೇಲ್. ರಿಲ್ಯಾಕ್ಸ್ ಆಗಿಬಿಟ್ಟು ಟೈಮ್ ತೊಗೊಳ್ಳಿ. ಓಕೆ, ತಕ್ಷಣ ಚೂಸ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತೆ 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಓಕೆ, ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ಎಸ್, ಆಪ್ಷನ್ನ ಚೂಸ್ ಮಾಡಿ. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ, ನೋಡೋಣ ಅಪ್ಕಮಿಂಗ್ 6 months. ಥ್ಯಾಂಕ್ ಯು ಸೋ ಮಚ್. ದ ಹೈ ಪ್ರೀಸ್ಟೆಸ್. ಓಕೆ, ಸೊ ಬರುವ 6 months ಏನಿದೆ ನೋಡಿ, ಇಟ್ಸ್ ಲೈಕ್ ವಾವ್. ನಿಮ್ಮ ಇಂಟ್ಯೂಷನ್, ನಿಮ್ಮ ಸೈಕಿಕ್ ಅಬಿಲಿಟಿ ಏನಿದೆ ನೋಡಿ, ತುಂಬಾ ಪವರ್ಫುಲ್ ಆಗುತ್ತೆ ನಿಮ್ಮ ಸೈಕಿಕ್ ಅಬಿಲಿಟೀಸ್. ಆ್ಯಂಡ್ ನಿಮ್ಮ ಸೈಕಿಕ್ ಅಬಿಲಿಟೀಸ್ ಅಂತಂದರೆ ಯಾವುದಾಗುತ್ತೆ? ಇಂಟ್ಯೂಷನ್, ಕ್ಲಿಯರ್ ವಾಯನ್ಸ್, ಕ್ಲಿಯರ್ ಆಡಿಯಂಟ್, ವಿಷನ್ಸ್ ಬರೋದು, ಡ್ರೀಮ್ಸ್ ಇರ್ಬೋದು. ಸೊ ಆ ಥರದ್ದೆಲ್ಲ. ಓಕೆ, ಆ್ಯಂಡ್ 6 monthsಲ್ಲಿ ನೀವು ಅಂದ್ಕೊಂಡದನ್ನು ನೀವು ಅಚೀವ್ ಮಾಡ್ತೀರಾ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಲೈಕ್ ಯು ಆರ್ ರಿವಾರ್ಡೆಡ್, ಯು ಆರ್ ಅಪ್ರಿಷಿಯೇಟೆಡ್. ನಿಮಗೆ ರಿವಾರ್ಡ್ ಆಗ್ಬೋದು, ನಿಮಗೆ ಅಪ್ರಿಷಿಯೇಟ್ ಮಾಡ್ಬೋದು, ಟ್ರಾನ್ಸ್ಫರ್ ಆಗ್ಬೋದು, ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಇದು ಇಟ್ಸ್ ನಾಟ್ ಅಬೌಟ್, ಇದು ಹೊರಗಿನ ಪ್ರಪಂಚದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ನಿಮ್ಮ ಒಳಗಿನ ಪ್ರಪಂಚದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಲೈಕ್ ನಿಮ್ಮ ಗ್ರೋತ್ ಆಗುತ್ತೆ. ಆ್ಯಂಡ್ ಮೊದಲು ನಿಮ್ಮ ವರ್ಷನ್ ಹೇಗಿತ್ತು ನೋಡಿ, ಆ ವರ್ಷನ್ ಇರೋದಿಲ್ಲ. ನೀವು ನೀವು ಟೋಟಲಿ ಚೇಂಜ್ ಆಗ್ತೀರಾ. ಓಕೆ, ಒಂದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಜನರು ಇದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಓಕೆ, ಜನರು ಇದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ದ್ಯಾಟ್ ಹೂ ಯು ರಿಯಲಿ ಆರ್. ಸೊ ಮೊದಲು ಹೇಗಿದ್ರಿ, ಇವಾಗ ಹೇಗಿದ್ದೀರಾ, ಮುಂದೆ ಬರುವ ನಿಮ್ಮ ವರ್ಷನ್ ಹೇಗಿರುತ್ತೆ ಅನ್ನೋದು ಇಟ್ಸ್ ಅ ಟೋಟ್ಲಿ ತುಂಬಾ ಡಿಫ್ರೆಂಟ್. ಆ ಥರ ನನಗಿಲ್ಲಿ ಅನ್ನಿಸ್ತಾ ಇದೆ. ಓಕೆ, ಸೊ ಮೊದಲು ಹೇಗಿದ್ರಿ ಆ ಥರ ಇರೋದಿಲ್ಲ, ಆ ವರ್ಷನ್ ಇರೋದಿಲ್ಲ. ಯು ಕಂಪ್ಲೀಟ್ಲಿ ಚೇಂಜ್ ಆಗ್ತೀರಾ ನೀವು ಕಂಪ್ಲೀಟ್ಲಿ. ಆ್ಯಂಡ್ ನೀವು ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ. ಇದು ನಾನು ಜನರಲಿಯಾಗಿ ಹೇಳ್ತಾ ಇದ್ದೀನಿ, ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಲವ್ ರಿಲೇಷನ್ಶಿಪ್ಪಲ್ಲಿ ಹೇಳಬೇಕು ಅಂತಂದರೆ ನೀವು ಮೊದಲು ನಿಮ್ಮ ಕಪ್ಪನ್ನು ಫಿಲ್ ಮಾಡ್ತೀರಾ, ಅಂತಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ತೀರಾ. ಮೇ ಬಿ ರೈಟ್ ನಾವು ನೀವು ನಾಟ್ ಹೇಗೆ ಅಂತಂದರೆ, ಲೈಕ್ ಇವಾಗ ನನಗೆ ಪಾರ್ಟ್ನರ್ ಬೇಡ, ಇವಾಗ ನನಗೆ ರಿಲೇಷನ್ಶಿಪ್ ಬೇಡ ಅನ್ನೋರಿಗೆ ಹೇಳ್ತಾ ಇದ್ದೀನಿ. ಬಿಕಾಸ್ ರೈಟ್ ನಾವು ಯಾರು ಈ ಒಂದು ಸ್ಟೇಟ್ಮೆಂಟನ್ನು ಹೇಳ್ತಾ ಇದ್ದಾರೆ ನೋಡಿ, ಲೈಕ್ ನನಗೆ ಇವಾಗ ರಿಲೇಷನ್ಶಿಪ್ಪಿಗೆ ಬರೋದಿಲ್ಲ, ಇವಾಗ ಮದುವೆ ಆಗೋದು ಬೇಡ ಅಂತಂದರೆ ಒಂದು ಟೈಮ್ ಫ್ರೇಮನ್ನು ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಇನ್ಸೈಡ್ ಯು ಆರ್ ಹೀಲಿಂಗ್. ಬಿಕಾಸ್ ನೀವು ನಿಮಗೆ ಪ್ರಯಾರಿಟಿನ ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ನೀವು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ದ್ಯಾಟ್ಸ್ ವೈ ನನಗೆ ಇಲ್ಲಿ ಆ ಒಂದು ಎನರ್ಜಿ ಕೂಡ ಕಾಣ್ತಾ ಇದೆ. ಬಟ್ ರಿಲೇಷನ್ಶಿಪ್ಪಲ್ಲಿ ಎಸ್, ಒಂದು ಒಳ್ಳೆ ಪಾರ್ಟ್ನರ್ ನಿಮಗೆ ಸಿಗಬಹುದು ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಹೇಳಬೇಕು ಅಂತಂದರೆ ಇಟ್ಸ್ ಅ ವಿನ್ನಿಂಗ್, ವಿನ್ ವಿನ್ ಸಿಚುವೇಶನ್ ಹೇಳ್ತಾರಲ್ವ. ಸೊ ಅಂಥ ಎನರ್ಜಿನ ನೋಡ್ತಾ ಇದ್ದೀನಿ. ಇದು ಹಾಗೆ ಆಗೋದಿಲ್ಲ. ಈ ವಿನ್ ವಿನ್ ಸಿಚುವೇಶನ್ ಏನಿದೆ ನೋಡಿ, ಇದು ಹಾಗೆ ಆಗೋದಿಲ್ಲ ರಿಲೇಷನ್ಶಿಪ್ಪಲ್ಲಿ ಹೇಳಬೇಕು ಅಂತಂದರೆ. ಲೈಕ್ ಇಟ್ಸ್ ಆಲ್ ಅಬೌಟ್ ಲೈಕ್ ನೀವು ಎಷ್ಟು ನಿಮ್ಮನ್ನು ನೀವು
ಇಂಟ್ರೋಸ್ಪೆಕ್ಷನ್, ನಿಮ್ಮನ್ನು ನೀವು ಎಷ್ಟು ರಿಫ್ಲೆಕ್ಟ್ ಮಾಡ್ತೀರಾ ನೋಡಿ ಅದರ ಮೇಲಿರುತ್ತೆ. ನಿಮಗೆ ನಿಮ್ಮ ಮೇಲೆ ಎಷ್ಟು ಟ್ರಸ್ಟ್ ಇದೆ, ನಿಮಗೆ ನಿಮ್ಮ ಮೇಲೆ ಎಷ್ಟು ವಿಶ್ವಾಸ ಇದೆ ಅದರ ಮೇಲೆ ಹೋಗುತ್ತೆ. ಎಸ್ ಅಫ್ಕೋರ್ಸ್. ಅಂತಂದರೆ ನೀವು ಈ ಹಿಂದೆ ಏನೆಲ್ಲ ನಿಮ್ಮ ಪ್ಯಾಟರ್ನ್ಸ್ ಇರಬಹುದು, ನಿಮ್ಮ ಬಿಲೀಫ್ ಸಿಸ್ಟಮ್ ಇರ್ಬೋದು, ಕೆಲವೊಂದು ನಂಬಿಕೆಗಳಿರಬಹುದು, ಇಲ್ಲಾಂದರೆ ಕೆಲವೊಂದು ಪ್ಯಾಟರ್ನ್ ಅಂತಂದರೆ ಪದೇ ಪದೇ ಯಾವ ಥರದ ತಪ್ಪುಗಳನ್ನು ಮಾಡ್ತಾ ಇದ್ರಿ ನೋಡಿ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಬಿಕಮಿಂಗ್ ಹೇಗೆ ಅಂತಂದರೆ ನೀವು ವರ್ಷನ್ನ ನೋಡ್ತೀರಾ. ಓಕೆ, ಆ್ಯಂಡ್ ನಿಮಗೇ ಬೆರಗಾಗ್ಬೋದು, ನಿಜವಾಗ್ಲೂ ಇದು ನಿಜವಾಗ್ಲೂ ನಾನು ಇದನ್ನು ಅಚೀವ್ ಮಾಡಿದ್ದೆ, ನಿಜವಾಗ್ಲೂ ನನಗೆ ಈ ಥರದ ಪಾರ್ಟ್ನರ್ ಸಿಕ್ಕಿದ್ರಾ ಅನ್ನೋದು. ಓಕೆ, ಸೊ ಆ ಥರ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಲವ್ ರಿಲೇಷನ್ಶಿಪ್ಪಲ್ಲಿ. ಒಂದು ವೇಳೆ ನಿಮಗೆ ಡಿಸೆಪ್ಷನ್, ಒಂದು ವೇಳೆ ನಿಮಗೆ ಮೋಸ ಆಗಿದ್ದರೆ, ಸೊ ಆ ಥರ ಏನಾದರೂ ಆಗಿದ್ದರೆ ನೀವು ಹೇಗೆ ಅಂತಂದರೆ ಅವ್ರನ್ನ ಫೊರ್ಗಿವ್ ಮಾಡ್ತೀರಾ ಆ್ಯಂಡ್ ನೀವು ಮುಂದೆ ಹೋಗ್ತಾ ಇದ್ದೀರಾ, ಮೂವಿಂಗ್ ಫಾರ್ವರ್ಡ್, ಮುಂದೆ ಹೋಗ್ತಾ ಇದ್ದೀರಾ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಲೈಕ್ ಕ್ಲಾರಿಟಿ ಸಿಗುತ್ತೆ ನಿಮಗೆ, ಓವರ್ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡ್ತೀರಾ. ಆ್ಯಂಡ್ ಹೇಗೆ ಅಂತಂದರೆ ನೀವು ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡ್ತೀರಾ. ಯಾವಾಗ ಮೈಂಡ್ ಹೇಳಿದ್ದನ್ನು ಕೇಳಬೇಕು ಆ್ಯಂಡ್ ಯಾವಾಗ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಯಾವಾಗ ಕೇಳಬೇಕು ಅನ್ನೋದು. ಅಂತಂದರೆ ಇಲ್ಲಿ ಹಾರ್ಟ್ ಆ್ಯಂಡ್ ಲೈಕ್ ಮೈಂಡ್ ಯೂನಿಯನ್. ಸೊ ಆ ಒಂದು ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಲೈಕ್ ಬಿಕಾಸ್ ಮೇಜರ್ ಅರ್ಕಾನ ಬಂದಿದೆ ಹೈ ಪ್ರೀಸ್ಟೆಸ್. ಇಟ್ಸ್ ಆಲ್ ಅಬೌಟ್ ಮೀ, ಇಟ್ಸ್ ಆಲ್ ಅಬೌಟ್ ನಾನು ಹೇಗೆ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಹೇಗೆ ಬಿಹೇವ್ ಮಾಡ್ತಾ ಇದ್ದೀನಿ, ನನ್ನ ಆ್ಯಟಿಟ್ಯೂಡ್ ಹೇಗಿದೆ ಅನ್ನೋದು. ಆ್ಯಂಡ್ ನೀವು ಅದರಲ್ಲಿ ಲೈಕ್ ವಿಜಯ ನಿಮಗೆ ಸಿಗುತ್ತೆ, ಜಯ ನಿಮಗೆ ಸಿಗುತ್ತೆ ಅದರಲ್ಲಿ. ಬಿಕಾಸ್ ಯು ಟ್ರಸ್ಟ್ ಯುವರ್ ಸೆಲ್ಫ್, ಯು ಟ್ರಸ್ಟ್, ನಿಮ್ಮ ಮೇಲೆ ನಿಮಗೆ ತುಂಬ ವಿಶ್ವಾಸ ಬರುತ್ತೆ. ನೀವು ಏನು ಕೆಲಸ ಮಾಡ್ತೀರೋ ನೋಡಿ ಅದರಲ್ಲಿ ನಿಮಗೆ ತುಂಬ ವಿಶ್ವಾಸ ಬರುತ್ತೆ. ಎಸ್, ನನ್ನಿಂದ ಸಾಧ್ಯ ಇದೆ ಅನ್ನೋದು. ಅಂತಂದರೆ ನೀವು ಗಿವ್ ಅಪ್ ಮಾಡೋದಿಲ್ಲ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾನಿಲ್ಲಿ ನೋಡ್ತಾ ಇದ್ದೇನೆ. ಇಟ್ಸ್ ಲೈಕ್ ಸಕ್ಸಸ್, ಅಪ್ಕಮಿಂಗ್ 6 months ತುಂಬ ಸಕ್ಸಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ಈ ಯಶಸ್ಸು ಏನಿದೆ ನೋಡಿ, ಇದು ನಿಮ್ಮ ಒಳಗಡೆಯಿಂದ ಬರುತ್ತೆ. ಲೈಕ್ ಯು ಆರ್ ವೆರಿ, ತುಂಬಾ ನಿಮಗೆ ತೃಪ್ತಿ ಅನ್ನೋದು ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ ನಿಮಗೆ. ಓಕೆ, ಆ್ಯಂಡ್ ಸೆಲೆಬ್ರೇಷನ್ ಕೂಡ ಇದೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸಮ್ವನ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಬಹುದು. ಓಕೆ, ಎಸ್, ಏಸ್ ಆಫ್ ವಾಂಡ್ಸ್. ಓಕೆ, ವಾಂಡ್ಸ್ ಎನರ್ಜಿ ಜಾಸ್ತಿ ಇದೆ. 3 of Pentacles. ಎಸ್, ಇಲ್ಲಿ ಆ್ಯಕ್ಷನ್. ಸೊ ನೀವು ಬರುವ 6 monthsಲ್ಲಿ ಆ್ಯಕ್ಷನ್ನ ತಗೊಳ್ತೀರಾ ರಿಗಾರ್ಡಿಂಗ್ ನಿಮ್ಮ ಕರಿಯರ್ ಇರ್ಬೋದು, ನಿಮ್ಮ ಹೆಲ್ತ್ ಇರ್ಬೋದು, ನಿಮ್ಮ ಲೈಕ್ ಲವ್ ರಿಲೇಷನ್ಶಿಪ್ ಇರ್ಬೋದು. ಆ್ಯಕ್ಷನ್ನ ತಗೊಳ್ತಾ ಇದ್ದೀರಾ ನೀವು. ಬಿಕಾಸ್ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು ಬಿಕಾಸ್ ಆಫ್ ದಿ ಓವರ್ ಥಿಂಕ್ ಹೆಚ್ಚು ಮಾಡ್ತೀರಾ ನೀವು. ಕನ್ಫ್ಯೂಷನ್ಸ್, ಎಂಜೈಟಿ, ಲೈಕ್ ಆತಂಕ ಆಗೋದು, ಗಾಬರಿ ಆಗೋದು, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಗಾಬರಿ ಆಗೋದು. ಸೊ ಇಂಥ ಎನರ್ಜಿಯಿಂದ ನೀವು ಹೊರಗೆ ಬರ್ತೀರಾ. ಓಕೆ, ಆ್ಯಂಡ್ ಲೈಕ್ ಬರುವ 6 months ನಿಮ್ಮ ಎಫರ್ಟ್ ಏನಿದೆ ನೋಡಿ, ಆ ಎಫರ್ಟಲ್ಲಿ ನಿಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇಟ್ಸ್ ನಾಟ್ ಅಬೌಟ್ ನೀವು ತುಂಬ ಹ್ಯೂಜ್ ಹಣ ಗಳಿಸ್ತೀರಾ ಆ ಥರ ಅಲ್ಲ, ಬಟ್ ನೀವು ಏನು ಕೆಲಸ ಮಾಡ್ತೀರಾ ನೋಡಿ ಅದರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗುತ್ತೆ. ಏನಕ್ಕೆ ಅಂತಂದರೆ ನೀವು ನಿಮ್ಮ ಅಂತರಾತ್ಮವನ್ನು ಫಾಲೋ ಮಾಡ್ತಾ ಇದ್ದೀರಾ. ಹಾಗೆ ಏಂಜಲ್ಸ್ ಆಲ್ವೇಸ್ ವಿತ್ ಯು. ಏಂಜಲ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಏನು ಅಂತಂದರೆ ಅವರು ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕರಿಯರಲ್ಲಿ ನಾನು ಹೇಳಬೇಕು ಅಂತಂದರೆ ಒಂದು ಸ್ಟೆಪ್ ನೀವು ಮುಂದೆ ಹೋಗ್ತಾ ಇದ್ದೀರಾ, ಒಂದು ಲೆವೆಲ್ ಲೈಕ್ ನಿಮ್ಮ ಕರಿಯರಲ್ಲಿ ಶಿಫ್ಟ್ ಬರ್ತಾ ಇದೆ. ಈ ಶಿಫ್ಟ್ ಏನಿದೆ ನೋಡಿ, ಇಟ್ಸ್ ಇಚ್ಛಾಶಕ್ತಿ, ನಿಮ್ಮ ಡಿಸೈರ್ಸ್ ಏನಿದೆ ನೋಡಿ ಅದರಿಂದ ಬರ್ಬೋದು ಏನಾದರೂ ಮಾಡಬೇಕು ಅನ್ನೋದು. ಲೈಕ್ ಇನ್ಸ್ಪಿರೇಷನ್, ಲೈಕ್ ಮೋಟಿವೇಶನ್, ಎಸ್ ನನ್ನಿಂದ ಸಾಧ್ಯ, ನಾನು ಮಾಡಬಲ್ಲೆ ಅನ್ನೋದು. ಓಕೆ, ಅಂತಂದರೆ ನೀವು ತುಂಬ ಫೋಕಸ್ಡ್ ಆಗಿರ್ತೀರಾ. ಮಾಡು ಇಲ್ಲವೇ ಮಡಿ, ಆ ಎನರ್ಜಿ. ಮಾಡಬೇಕು ಇಲ್ಲಾಂದರೆ ಬಿಡಬೇಕು ಅಂತಂದರೆ ಆ್ಯಕ್ಷನ್ ತಗೊಳ್ತೀರಾ. ಇಲ್ಲ ಅಂದರೆ ನೀವು ಹೇಗಿರ್ತೀರಾ ಅಂತಂದರೆ ಲೈಕ್ ನಾನು ಮಾಡಬೇಕಾ ಬೇಡವೋ, ಇದು ಮಾಡಲಾ ಅದು ಮಾಡಲೋ, ಆ ಥರ ಸಿಚುವೇಷನಲ್ಲಿ ಇರ್ಬೋದು. ಬಟ್
ಅಪ್ಕಮಿಂಗ್ 6 ಮಂತ್ಸ್ ಇವ್ ಲೈಕ್ ಲೈಕ್ ಏನು ಅಂತಂದರೆ ಲೈಕ್ ಇಲ್ಲ ನನಗೆ ಮಾಡಲೇಬೇಕು, ಆ್ಯಕ್ಷನ್ ತೊಗೊಳ್ಳೇಬೇಕು, ಮಾಡಬೇಕು, ಇಲ್ಲಾಂದರೆ ನಾನು ಬಿಡಬೇಕು, ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು. ಸೊ ಆ ಥರ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಓಕೆ. ಸೊ ಯಾ, ಕಿಂಗ್ ಆಫ್ ವಾನ್ಸ್, ಲೈಕ್ ವಿಷನ್, ಫ್ಯೂಚರ್. ನಿಮಗೆ ಗೊತ್ತಿದೆ ನಿಮ್ಮ ಫ್ಯೂಚರ್ ನಿಮಗೆ ಹೇಗೆ ಬೇಕು ಅನ್ನೋದು. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 9 ಆಫ್ ಪೆಂಟಿಕಲ್ಸ್, ಅದೇ ನಾನು ಹೇಳ್ದೆ ಅಲ್ಲ, ಒಂದು ಒಳ್ಳೆ ಪಾರ್ಟ್ನರ್ ನಿಮಗೆ ಸಿಗಬಹುದು, ಕಮಿಟ್ಮೆಂಟ್ ಕೂಡ ಇದೆ. ಆ್ಯಂಡ್ ಪ್ರಪೋಸಲ್ಸ್ ಲೈಕ್ ಇದು ಒಂದು ಎಂಗೇಜ್ಮೆಂಟ್ ಕೂಡ ಇರಬಹುದು. ಮ್ಯಾರೇಜ್ ಅಂತ ಹೇಳೋದಿಲ್ಲ, ಬಟ್ ಎಂಗೇಜ್ಮೆಂಟ್ ತನಕ ಹೋಗ್ಬೋದು. ಅಂತಹ ಒಂದು ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಕರಿಯರಲ್ಲಿ ಎಸ್, ಅಫ್ಕೋರ್ಸ್ ಕರಿಯರಲ್ಲಂತೂ ನೆಕ್ಸ್ಟ್ ಸ್ಟೆಪ್ ಯು ಲೈಕ್ ಅಂತಂದರೆ ನಿಮ್ಮದು ಸ್ಟೆಪ್ ಬೈ ಸ್ಟೆಪ್ಪೇ ನಿಮಗೆ ಗ್ರೋತ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ತಕ್ಷಣ ಆಗುತ್ತೆ ಆ ಥರ ಅಲ್ಲ, ಬಟ್ ಸ್ಟೆಪ್ ಬೈ ಸ್ಟೆಪ್ ಆ ಒಂದು ಸ್ಟೆಪ್ಪನ್ನು ನೀವು ಪಾರು ಮಾಡ್ತಾ ಇದ್ರೆ ಅದು ನಿಮಗೆ ತೃಪ್ತಿನ ಕೊಡುತ್ತೆ. ಓಕೆ, ಲಿಟ್ರಲಿ ಅದು ನಿಮಗೆ ತುಂಬ ತೃಪ್ತಿನ ಕೊಡುತ್ತೆ. ಆ್ಯಂಡ್ ತುಂಬ ಫೋಕಸ್ಡ್ ಆಗಿರ್ತೀರಾ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನೀವು ವಿಷನ್ನ ಕ್ರಿಯೇಟ್ ಮಾಡ್ತೀರಾ. ಏನು ಅಂತಂದರೆ ನನ್ನ ಲೈಫಲ್ಲಿ ಏನು ಬೇಕು ಏನು ಬೇಡ ಅನ್ನೋದು ಅಂತಂದರೆ ನೋಡಿ ಇಲ್ಲಿ. ಸೊ 3 ಆಫ್ ಪೆಂಟಿಕಲ್ಸ್. ಆ್ಯಂಡ್ ಹೇಗೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಸ್ಕಿಲ್ಲನ್ನು ಯಾವ ಥರ ನೋಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ. ಬಿಕಾಸ್ ನೀವು ಯಾವುದಕ್ಕೆ ಹಾರ್ಡ್ ವರ್ಕ್ ರೈಟ್ ನಾವು ಮಾಡ್ತಾ ಇದ್ದೀರಾ ನೋಡಿ, ಅದಕ್ಕೆ ಫಲ ಸಿಗುತ್ತೆ. ಬಟ್ ಸ್ವಲ್ಪ ನಿಧಾನ ಸಿಕ್ಕಿದ್ರೂ ಕೂಡ ಎಸ್, ಫಲ ಸಿಗುತ್ತೆ ನಿಮಗೆ. ಆ್ಯಂಡ್ ಕಿಂಗ್ ಆಫ್ ವಾನ್ಸ್ ಯೂಸ್ ಲೈಕ್ ಕಿಂಗ್, ಅಥಾರಿಟಿ ಆ್ಯಂಡ್ ಆ ಲೀಡರ್ಶಿಪ್. ಲೈಕ್ ನೀವು ಒಂದು ಪೊಸಿಷನ್ಗೆ ಬರ್ತೀರಾ, ಅಲ್ಲಿ ನೀವು ಲೈಕ್ ಹಿಂದೆ ನೋಡೋದಿಲ್ಲ ನನ್ನ ಲೈಫಲ್ಲಿ ಏನಾಯಿತು ಅನ್ನೋದು, ಬಟ್ ನೀವು ಹೇಗೆ ನೋಡ್ತೀರ ಅಂತಂದರೆ ಏನಾಯಿತು ಅದು ಒಳ್ಳೆಯದಕ್ಕೆ ಆಯಿತು ಅನ್ನೋದು ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ ಅಪ್ಕಮಿಂಗ್. ಓಕೆ, ಓಕೆ. 9 ಆಫ್ ಪೆಂಟಿಕಲ್ಸ್, ಅಗೇನ್ 9 ಆಫ್ ಪೆಂಟಿಕಲ್ಸ್ ನೋಡಿ. ಲೈಕ್ ಓಕೆ. ಸೊ ಎಸ್, ನಿಮ್ಮ ಚಾಯ್ಸಸ್ ಏನಿದೆ ನೋಡಿ, ನಿಮ್ಮ ಚಾಯ್ಸಸ್ಸಲ್ಲಿ ತುಂಬಾ ಲೈಕ್ ಡಿಫ್ರೆನ್ಷಿಯಸ್ ನೀವು ಮಾಡ್ಬೋದು. ನೀವು ಮೊದಲು ನಿಮ್ಮ ಚಾಯ್ಸಸ್ ಹೇಗಿತ್ತು, ಪೂವರ್ ಚಾಯ್ಸ್, ಇವಾಗ ಗುಡ್ ಚಾಯ್ಸ್, ಒಳ್ಳೆ ಚಾಯ್ಸಸ್. ಆಯ್ಕೆಯಲ್ಲಿ ನೀವು ತುಂಬ ಒಳ್ಳೆ ಆಯ್ಕೆ ಮಾಡಬಹುದು ಅಪ್ಕಮಿಂಗ್ 6 months. ಆ್ಯಂಡ್ ದ ಬಾಟಮ್ ಆಫ್ ದ ಡೆಕ್ ಜಸ್ಟಿಸ್. ಎಸ್, ಜಸ್ಟಿಸ್ ಇದೆ, ನ್ಯಾಯ. ಓಕೆ, ಸೊ ಇಲ್ಲಿ ತನಕ ಏನೆಲ್ಲ ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅದಕ್ಕೆ ನಿಮಗೆ ಜಸ್ಟಿಸ್ ಸಿಗುತ್ತೆ. ಆ್ಯಂಡ್ ಯಾರಾದರೂ ನಿಮಗೆ ಮೋಸ ಮಾಡಿದರೆ, ಸೊ ನೀವು ಅಂತಂದರೆ ನೀವು ಮೋಸ ಮಾಡಿಲ್ಲ, ಬಟ್ ಬೇರೆಯವ್ರು ನಿಮಗೆ ಮೋಸ ಮಾಡಿದ್ದು ಮೆನಿಪ್ಯುಲೇಟ್ ಇನ್ಫ್ಲುಯೆನ್ಸ್ ಮಾಡಿ ಇರ್ಬೋದು, ಮೆನಿಪ್ಯುಲೇಷನ್ ಇರ್ಬೋದು, ಎನಿ ಕೈಂಡ್ ಆಫ್. ಸೊ ಅದಕ್ಕೆ ಜಸ್ಟಿಸ್, ನ್ಯಾಯ ಸಿಗುತ್ತೆ. ಓಕೆ, ಅಪ್ಕಮಿಂಗ್ 6 months ನನಗೆ ಇಲ್ಲಿ ಆ ಥರ ಕಾಣ್ತಾ ಇದೆ. ಬಟ್ ಹಾಂ, ಇಲ್ಲಿ ಎಕ್ಸ್ಚೇಂಜ್ ಕೂಡ ಇದೆ. ಅದೇ ನಾನು ಹೇಳ್ದೆಲ್ಲ, ರಿಂಗ್ ಎಕ್ಸ್ಚೇಂಜ್ ಆಗುವಂಥದ್ದು ಇರ್ಬೋದು. ಆ್ಯಂಡ್ ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಒಂದು ಒಳ್ಳೆ ಸಿಗಬಹುದು. ಆ್ಯಂಡ್ ನಿಮಗೆ ನಿಮ್ಮ ಪಾರ್ಟ್ನರಿಂದ ಕಮಿಟ್ಮೆಂಟ್ ಸಿಗಬಹುದು. ಹಾಗೆ ನಿಮ್ಮ ವರ್ಕ್ ಕೂಡ ಅಷ್ಟೇ ನಿಮಗೆ ಪ್ರಾಮಿಸನ್ನು ಕೊಡಬಹುದು. ನಿಮಗೆ ನಿಮ್ಮ ಕೆಲಸ, ನಿಮ್ಮ ಕರಿಯರಲ್ಲಿ ನೀವು ಯಾವ ಫೀಲ್ಡಲ್ಲಿದ್ದೀರಾ ನೋಡಿ, ಅದು ಇನ್ನಷ್ಟು ನಿಮಗೆ ಪ್ರಾಮಿಸನ್ನು ಕೊಡುತ್ತೆ. ಲೈಕ್ ಗೆಸ್, ಮುಂದೆ ನಿನ್ನಿಂದ ಸಾಧ್ಯ ಆಗುತ್ತೆ, ಲೈಕ್ ಆಪರ್ಚುನಿಟಿ ಕೂಡ ಬರ್ಬೋದು ನಿಮಗೆ. ಓಕೆ, ಸೊ ಅಂತ ಎನರ್ಜಿ, ಲೈಕ್ ಇದು ಲಾಂಗ್ ಟರ್ಮ್ ಸ್ಟೆಬಿಲಿಟಿನ ಕೊಡುತ್ತೆ. ಕರಿಯರ್ ಏನಿದೆ ನೋಡಿ, ಲಾಂಗ್ ಟರ್ಮ್ ಸ್ಟೆಬಿಲಿಟಿನ ಕೊಡ್ತಾ ಇದೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಲಿಟ್ರಲಿ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ತುಂಬ ಚೇಂಜಸ್ ಇದೆ. ಪರ್ಸ್ನಾಲಿಟಿ ವೈಸ್ ಲುಕ್ ಚೇಂಜ್ ಆಗ್ಬೋದು, ನೀವು ಡ್ರೆಸ್ಸಿಂಗ್ ಸ್ಟೈಲ್ ನಿಮ್ಗೆ ಚೇಂಜ್ ಆಗ್ಬೋದು. ಸ್ಯಾಟಿಸ್ಫ್ಯಾಕ್ಷನ್ ಏನು ಹೇಳಿದೆ ನಾನು, ಅದೇ ಹೇಳಿದೆ ತಾನೇ, ತೃಪ್ತಿ ಇದೆ ಇಲ್ಲಿ. ಓಕೆ, ಆ್ಯಂಡ್ ಕ್ರಿಯೇಟಿವಿಟಿ ಆ್ಯಂಡ್ ಲಾಯಲಿಟಿ, ಅದೇ ನಾನು ಹೇಳಿದೆ, ಲಾಯಲಿಟಿ. ಓಕೆ, ಸೊ ಬಾಟಮ್ ಆಫ್ ದ ಡೆಕ್ ಡಿವೋಷನ್ ನೋಡಿ. ನೀವು ಏನೇ ಕೆಲಸ ಮಾಡಿ ತುಂಬ ಡಿವೋಷನಿಂದ ಮಾಡಿ, ಲೈಕ್ ತುಂಬ ಪ್ರೀತಿಯಿಂದ, ತುಂಬ ಭಕ್ತಿಯಿಂದ, ಲೈಕ್ ಅದು ನಿಮ್ಮ ಕೆಲಸ ಇರ್ಬೋದು, ಎನಿ ಕೈಂಡ್ ಆಫ್ ಪ್ರೀತಿ ಕೂಡ ಅಷ್ಟೇ, ತುಂಬ ಲಾಯಲ್ ಆಗಿ.
ಆ್ಯಂಡ್ ಕ್ರಿಯೇಟಿವಿಟಿ, ಇಂಜೆನ್ಯೂಟಿ. ಓಕೆ, ಸೊ ಐ ಹೋಪ್ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಏನು ಅಂತಂದರೆ ಲೈಕ್ ನಿಮ್ಮ ಕ್ರಿಯೇಟಿವಿಟಿ ಆ್ಯಂಡ್ ಯುವರ್ ಸ್ಕಿಲ್, ನಿಮ್ಮ ಸ್ಕಿಲ್. ಓಕೆ, ಆ್ಯಂಡ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ನಿಮ್ಮಲ್ಲಿ ಒಳ್ಳೆಯ ಸ್ಕಿಲ್ ಇದೆ, ಒಳ್ಳೆ ಟ್ಯಾಲೆಂಟ್ ಇದೆ ಅಂತಂದರೆ ಅದನ್ನು ಏನೋ ಏನು ಹೇಳ್ತಾರೆ, ಪ್ರೆಸೆಂಟ್ ಮಾಡಿ ಬೇರೆಯವರಿಗೆ, ಏನೋ ಬೇರೆಯವ್ರ ಜೊತೆ ಹಂಚಿ, ಅದು ನಿಮ್ಮ ಒಳಗಡೆನೇ ಇಟ್ಕೊಳ್ಬೇಡಿ. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಲೈಕ್ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕ್ರಿಯೇಟಿವಿಟಿ. ಯು ಆರ್ ಅ ಕ್ರಿಯೇಟಿವ್ ಪರ್ಸನ್. ಸೊ ಆ ಕ್ರಿಯೇಟಿವಿಟಿನ ಚೆನ್ನಾಗಿ ಯೂಸ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಗ್ರೋತ್ ಏನಿದೆ ನೋಡಿ, ತುಂಬ ನಿಧಾನವಾಗಿ ನಿಮಗೆ ಸಿಗಬಹುದು, ಬಟ್ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮರಿಬೇಡಿ, ಗ್ರೋತ್ ಒಂದೇ ಸಲ ಸಿಕ್ಕಿದ ತಕ್ಷಣ ಮತ್ತೆ ಏನೋ ಏನಾಗುತ್ತೆ ಅಂತಂದರೆ, ಒಮ್ಮೆ ಸಲಕ್ಕೆ ನಾವು ಮೇಲೆ ಹೋಗ್ತೀವಿ, ಮತ್ತು ಕೆಳಗೆ ಬಂದಾಗ ಏನೋ ಇಟ್ ಈಸ್ ಲೈಕ್ ಅದು ಶಾರ್ಟ್ ಟರ್ಮ್ ಆಗಿರುತ್ತೆ. ಸೊ ಇಲ್ಲಿ ಲಾಂಗ್ ಟರ್ಮ್. ಸೊ ನೀವು ಏನೇ ಪ್ಲ್ಯಾನ್ ಮಾಡ್ತೀರಾ ನೋಡಿ, ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡಿ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಯಾವ್ದು ನಿಮಗೆ ಖುಷಿ ಕೊಡುತ್ತೆ, ಯಾವುದು ನಿಮಗೆ ತೃಪ್ತಿ ಕೊಡುತ್ತೆ ನೋಡಿ, ಅಂತಹ ಕೆಲಸಗಳನ್ನು ಮಾಡಿ. ಮೇ ಬಿ ಇದು ನಿಮ್ಮ ಟ್ಯಾಲೆಂಟ್, ಡಾನ್ಸಿಂಗ್, ಸಿಂಗಿಂಗ್ ಆ ಥರ ಇರಬಹುದು. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ನೋಡೋಣ ಬೇರೆ ಏನು ಬರುತ್ತೆ ಅಂತ. ವಿಕ್ಟ್ರಿ ಎನರ್ಜಿ, ಎಸ್, ವಿಕ್ಟ್ರಿ ಎನರ್ಜಿ ಇದೆ ಇಲ್ಲಿ. ಓಕೆ, ಪ್ರಮೋಷನ್ ಪ್ಲಸ್ ರಿವಾರ್ಡ್. ನಾನು ಏನು ಇವಾಗಷ್ಟೇ ಹೇಳಿದೆ ಅದನ್ನೇ ತಾನೇ ಹೇಳೋದು, ಪ್ರಮೋಷನ್ ಸಿಗುತ್ತೆ, ರಿವಾರ್ಡ್ ಸಿಗುತ್ತೆ ಅನ್ನೋದು. ಹಾರ್ಡ್ ವರ್ಕ್ ಪೇಸ್ ಸಕ್ಸಸ್ ಫ್ಲೋ. ಎಸ್, ಹಾರ್ಡ್ ವರ್ಕ್ ಏನಿದೆ ನೋಡಿ ಅದು ಸಕ್ಸಸ್ ಆಗುತ್ತೆ. ಸೊ ಲೆಟ್ಸ್ ಸಿ ಚಾಮ್ಸ್ ಯಾವ್ದು ಬರುತ್ತೆ ನೋಡೋಣ. ಬಟರ್ಫ್ಲೈ, ಎಸ್, ಅದೇ ನಾನು ಹೇಳಿದೆ. ಏನು ಅಂತಂದರೆ ನಿಮಗೆ ಒಂದು ಹಾರಾಡೋದಕ್ಕೆ ಒಂದು ರೆಕ್ಕೆ ಸಿಕ್ಕಿದಾಗೆ, ರೆಕ್ಕೆ ಪುಕ್ಕ ಸಿಕ್ಕಿದಾಗೆ. ಓಕೆ, ತುಂಬ ಫ್ರೀಡಮ್, ಆ ಫ್ರೀಡಮನ್ನು ನೀವು ಲೈಕ್ ಏನು ಹೇಳ್ತಾರೆ, ಈ ಸ್ವತಂತ್ರ ಏನಿದೆ ನೋಡಿ ನಿಮಗೆ ಇನ್ನಷ್ಟು ತೃಪ್ತಿನ ಕೊಡುತ್ತೆ. ಸೊ ಅಂತ ಎನರ್ಜಿನ ನೋಡ್ತಾ ಇದ್ದೀನಿ ನಾನು. ಓಕೆ, ಪಿಕಾಕ್ ಎನರ್ಜಿ ಇದೆ ಇಲ್ಲಿ. ಅಫ್ಕೋರ್ಸ್ ಎಸ್, ಬ್ಯಾಲೆನ್ಸ್, ಲೈಫಲ್ಲಿ ಇನ್ನಷ್ಟು ಬ್ಯಾಲೆನ್ಸ್ ಬರುತ್ತೆ. ಓಕೆ, ಆ್ಯಂಡ್ ಎಸ್, ಸೆಲ್ಫ್ ಲವ್, ಸೆಲ್ಫ್ ಕೇರ್, ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡೋದು. ಸೊ ಅಂಥ ಎನರ್ಜಿ ಇಲ್ಲಿ ಜಾಸ್ತಿ ಇದೆ. ಓಕೆ, ಆ್ಯಂಡ್ ರಾಮದಾಸ. ಸೊ ನಿಮಗೆ ರಾಮದಾಸ ಏನಿದೆ ನೋಡಿ, ಹೀಲಿಂಗ್, ಅದೊಂದು ಹೀಲಿಂಗ್ ಮ್ಯೂಸಿಕ್ ಥರ. ಫಾರ್ ಮೀ ಹೀಲಿಂಗ್ ಮ್ಯೂಸಿಕ್, ರಾಮದಾಸ ಸೇ ಸೋ ಸಾಂಗ್. ಸೊ ಅದನ್ನು ಕೇಳಿ. ಓಕೆ, ಡೈಲಿ ಕೇಳ್ತಾ ಇರಿ, ಇಟ್ ವಿಲ್ ಹೀಲ್ ಯು. ಓಕೆ, ನಿಮ್ಮನ್ನು ಹೀಲ್ ಮಾಡ್ಬೋದು. ಎಸ್, ಆ ಗುಡ್ ಪಾರ್ಟ್ನರ್ಶಿಪ್. ಫ್ಲೆಮಿಂಗೋ ಇದೆ ಇಲ್ಲಿ, ಫ್ಲೆಮಿಂಗೋ ಎನರ್ಜಿ ಇದೆ. ಸೊ ಎಸ್, ನಿಮಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಸಿಗ್ತಾರೆ ಆ್ಯಂಡ್ ಒಳ್ಳೆ ಪಾರ್ಟ್ನರ್ಸ್ ಸಿಗ್ತಾರೆ. ಓಕೆ, ಆ್ಯಂಡ್ ಈ ಪಾರ್ಟ್ನರ್ ಯಾವುದೇ ಇರ್ಬೋದು, ಮೇ ಬಿ ಇದು ಬುಕ್ ಇರ್ಬೋದು, ಇಲ್ಲ ಅಂದರೆ ಲೈಕ್ ಥಿಂಗ್ಸ್ ಇರ್ಬೋದು. ಅದೇ ನಾನು ಹೇಳಿದೆ, ಥಿಂಗ್ಸ್ ಇರ್ಬೋದು, ಇಲ್ಲಾಂದರೆ ಪರ್ಸನ್ಸ್, ವ್ಯಕ್ತಿ ಇರಬಹುದು. ಬಟ್ ಇದು ನಿಮ್ಮನ್ನು ಇನ್ನಷ್ಟು ಗ್ರೋ ಮಾಡುತ್ತೆ. ಓಕೆ, ಫೈನಲ್ ಬಿ ಇದೆ ಇಲ್ಲಿ. ಬಿಯಿಂದ ನನಗೆ ಬಟರ್ಫ್ಲೈ. ಅಫ್ಕೋರ್ಸ್ ಇಲ್ಲಿ ಬಟರ್ಫ್ಲೈ ಲೈಕ್ ನೀವು ಕಕೂನಿಂದ ಬಟರ್ಫ್ಲೈ ಆಗ್ತಾ ಇದ್ದೀರಾ. ಬಿ. ಸೊ ನಿಮಗೆ ಯಾವ ಥರ ಸ್ಪೆಲ್ಲಿಂಗ್ ಬರುತ್ತೆ ಬಿ ಕೆಳಗೆ ಕಾಮೆಂಟ್ ಮಾಡಿ. ಸೊ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು. ಬಿ ಲೈಕ್ ಬ್ಯಾಡ್. ಓಕೆ, ಬ್ಯಾಡ್ ಅದೇ ನಾನು ಹೇಳ್ದಲ್ಲ, ಬ್ಯಾಡ್ ಚಾಯ್ಸ್ ಆ್ಯಂಡ್ ಗುಡ್ ಚಾಯ್ಸ್, ಅದರಿಂದ ನೀವು ಹೊರಗೆ ಬರ್ತಾ ಇದ್ರೆ. ಸೊ ನೆಕ್ಸ್ಟ್ ವರ್ಡ್ ಏನಾದರೂ ಇದ್ದರೆ ನೀವು ಕೆಳಗೆ ಕಾಮೆಂಟ್ ಮಾಡಿ. ಓಕೆ, ಸೊ ಎಸ್, ದ್ಯಾಟ್ಸ್ ಇಟ್. ಬಾಯ್, ಟೇಕ್ ಕೇರ್. ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ ನೋಡೋಣ ಅಪ್ಕಮಿಂಗ್ 6 months. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್.
ಕ್ವೀನ್ ಆಫ್ ಕಪ್ಸ್. ಓಕೆ, ಮೆಚ್ಯೂರಿಟಿ, ಎಮೋಷ್ನಲಿ ಮೆಚ್ಯೂರಿಟಿ ಇದೆ ಇಲ್ಲಿ. ಲೈಕ್ ಇದು ಯಾವುದೇ ಥರದ ಡಿಸಿಷನ್ಸ್ ಇರಬಹುದು. ಎಮೋಷ್ನಲಿ ತುಂಬಾ ಮೆಚ್ಯೂರ್ ಆಗ್ತಾ ಇದ್ರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಎಮೋಷನ್ಸ್ ಏನಿದೆ ನೋಡಿ, ಅದು ಕೆಲವೊಮ್ಮೆ ನಮ್ಮ ಔಟ್ ಆಫ್ ಕಂಟ್ರೋಲ್ ಆದಾಗ ತುಂಬ ಕಷ್ಟ ಆಗುತ್ತೆ. ಬಟ್ ಬರುವ 6 ಮಂತ್ಸಲ್ಲಿ ನಿಮ್ಮಲ್ಲಿ ತುಂಬ ಮೆಚ್ಯೂರಿಟಿ ಬರುತ್ತೆ. ನಿಮ್ಮ ಎಮೋಷನ್ಸ್ನ ಯಾವ ಥರ ಲೈಕ್ ಹ್ಯಾಂಡಲ್ ಮಾಡಬೇಕು, ಆ್ಯಂಡ್ ಏನೋ ಜನರಿಗೆ ಯಾವುದನ್ನು ಆಫರ್ ಮಾಡಬೇಕು, ಯಾವುದನ್ನು ಆಫರ್ ಮಾಡಬಾರ್ದು ಅಂತಂದರೆ ಒಂದು ಬೌಂಡ್ರೀಸ್. ಲೈಕ್ ನನಗೆ ಇಲ್ಲಿ ಕ್ವೀನ್ ಆಫ್ ಸೋಟ್ಸ್ ಎನರ್ಜಿ ಕಾಣ್ತಾ ಇದೆ. ಕ್ವೀನ್ ಆಫ್ ಕಪ್ಸ್ ಇದೆ, ಬಟ್ ಇನ್ನೊಂದು ಎನರ್ಜಿ ನನಗೆ ಕ್ವೀನ್ ಆಫ್ ಸೋಟ್ಸ್ ಎನರ್ಜಿ ಕಾಣ್ತಾ ಇದೆ. ಲೈಕ್ ಅಪ್ಕಮಿಂಗ್ 6 ಮಂತ್ಸ್ ನೀವು ಹೇಗಿರ್ತೀರಾ ಅಂತಂದರೆ, ಲೈಕ್ ನನಗೆ ಯಾವುದು ಒಳಿತು, ನನಗೆ ಯಾವುದು ಕೆಡುಕು ಅನ್ನೋದು. ಓಕೆ, ಸೊ ಯಾರಾದರೂ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ನೇಹಿತರಿರ್ಬೋದು, ಇಲ್ಲಾಂದರೆ ನಿಮ್ಮ ಮನೆಯವರೇ ಇರ್ಬೋದು, ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಕೇಳ್ತೀರಾ. ಅದನ್ನ ನೀವು ಕೇಳ್ತೀರಾ, ಆಮೇಲೆ ವಾಪಸ್ ಅದನ್ನ ರಿಫ್ಲೆಕ್ಟ್ ಮಾಡ್ತೀರಾ. ಇವರು ಏನು ನನಗೆ ಹೇಳಿದ್ದಾರೆ, ಇದು ನನ್ನ ಒಳ್ಳೆದಕ್ಕೋಸ್ಕರ ಹೇಳಿದಾರಾ, ಅಲ್ಲ ಇದು ಏನಕ್ಕೋಸ್ಕರ ಹೇಳಿದ್ದಾರೆ ಅನ್ನೋದು. ಸೊ ನಿಮಗೆ ಅವರು ಹೇಳಿರುವಂತಹ ಮಾತುಗಳು, ಗೈಡೆನ್ಸ್, ಅದು ನಿಮಗೆ ಸರಿ ಅಂತ ಅನಿಸಿದರೆ ಅದನ್ನ ನೀವು ತಗೊಳ್ತೀರಾ. ಬಿಕಾಸ್ ಯು ಆರ್ ವೆರಿ ಕನೆಕ್ಟೆಡ್ ವಿತ್ ಯುವರ್ ಇಂಟ್ಯೂಷನ್. ಇದು ಆ ಪೈಲ್ ನಂಬರ್ 1 ಕೂಡ ಇತ್ತು. ಓಕೆ, ಆ್ಯಂಡ್ ನನಗಿಲ್ಲಿ ಯಾವ ಥರ ಎನರ್ಜಿ ಸಿಗ್ತಾ ಇದೆ ಅಂತಂದರೆ, ಲೈಕ್ ಎಸ್ ಯು ಗಾಟ್ ಇಟ್ ಅಂತಂದರೆ ನಿಮ್ಮ ಸ್ಪಿರಿಟ್ ಗೈಡ್ ನಿಮ್ಮ ಸ್ಪಿರಿಟ್ ಗೈಡ್ ಕೂಡ ತುಂಬಾ ಖುಷಿ ಪಡ್ತಾರೆ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ. ಅಂತಂದರೆ ನನಗೆ ಎಷ್ಟು ಅನುಮತಿ ಕೊಡ್ತಾ ಇದ್ದಾರೆ ನೋಡಿ ಬರುವ 6 ಮಂತ್ಸ್ ನೋಡೋದಕ್ಕೆ. ಅದರ ಮುಖಾಂತರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಎಸ್ ನಿಮ್ಮ ಸ್ಪಿರಿಟ್ ಗೈಡ್ ನಿಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ದೇ ವೇರ್ ಲೈಕ್ ಎಸ್ ನೀನೇನು ಮಾಡ್ತಾ ಇದೆಯಾ, ವಿ ಆರ್ ವೆರಿ ಅಪ್ರಿಷಿಯೇಟ್. ನಿಮ್ಮ ಸ್ಪಿರಿಟ್ ಗೈಡ್ ನಿಮ್ಮನ್ನು ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ಬರುವ 6 ಮಂತ್ಸ್. ಲೈಕ್ ಲಿಟ್ರಲ್ ನನಗಿಲ್ಲಿ ಆ ಥರ ಆ ಎನರ್ಜಿ ಕಾಣ್ತಾ ಇದೆ. ಲೈಕ್ ನೀವು ನಿಮ್ಮ ಎಮೋಷನ್ಸ್ನ ಹೋಲ್ಡಲ್ಲಿ ಇಟ್ಕೊಳ್ಳೋದಿಲ್ಲ, ಅದನ್ನು ಫ್ಲೋ ಆಗೋದಕ್ಕೆ ಬಿಡ್ತೀರಾ, ಅದನ್ನು ಲೈಕ್ ಎಕ್ಸ್ಪ್ರೆಸ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ಎಮೋಷನ್ಸ್ನ ನೀವು ನೋಡ್ತೀರಾ. ನೀವೆಲ್ಲಿ ಎಮೋಷನ್ಸ್ ಮೇಲೆ ಲೈಕ್ ಅಪ್ಸ್ ಆ್ಯಂಡ್ ಡೌನ್ಸ್, ಮೇಲೆ ಕೆಳಗೆ ಎಲ್ಲಿ ಆಗಿದೆ ಅನ್ನೋದು. ಓಕೆ, ಆ್ಯಂಡ್ ಎಸ್ ಪೈಲ್ ನಂಬರ್ 2 ವೆರಿ ನೈಸ್. 6 ಆಫ್ ಕಪ್ಸ್. ಅಫ್ಕೋರ್ಸ್ ಇಲ್ಲಿ ಕಪ್ಸ್ ಎನರ್ಜಿ ಇದೆ. ಎಮೋಷನ್ಸ್, ಲೈಕ್ ನೀವು ತುಂಬಾ ಕನೆಕ್ಟ್ ಆಗ್ತೀರಾ ನಿಮ್ಮ ಎಮೋಷನ್ಸ್ ಜೊತೆ. ತುಂಬಾ ಇದು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಎಮೋಷನ್ಸ್ ಜೊತೆ ತುಂಬ ಕನೆಕ್ಟ್ ಆಗ್ತೀರಾ. ಆ್ಯಂಡ್ ನಿಮ್ಮ ಇನ್ನರ್ ಚೈಲ್ಡ್ ಕೂಡ ತುಂಬಾ ಖುಷಿ ಪಡುತ್ತೆ ಬರುವ 6 ಮಂತ್ಸ್. ಬಿಕಾಸ್ ಏನು ಗೊತ್ತಾ, ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ ನಮ್ಮ ಎಮೋಷನ್ಸ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಎಮೋಷನ್ಸ್. ಸೊ ನೀವು ಎಮೋಷನ್ಸ್ ಜೊತೆ ಕನೆಕ್ಟ್ ಆದಾಗ ನೀವೊಂದು ಅಲೈನ್ಮೆಂಟಲ್ಲಿ ಬರ್ತೀರಾ. ನನಗೆ ಇಲ್ಲಿ ಅಂಥ ಎನರ್ಜಿ ಕಾಣ್ತಾ ಇದೆ. ಆ್ಯಂಡ್ ಯು ಆರ್ ಲೈಕ್ ವೆರಿ ಹ್ಯಾಪಿ ವಿತ್ ಯುವರ್ ಸೆಲ್ಫ್. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಲೈಕ್ ಏನಾದರೂ ಊಂಡ್ ಇದ್ದರೆ, ಏನಾದರೂ ಪೇಯ್ನ್ ಇದ್ದರೆ, ಸ್ಪೆಷಲಿ ಮೇಲ್ ರಿಲೇಟೆಡ್, ಸ್ಪೆಷಲಿ ಇದು ಫಾದರ್ ಫಿಗರ್ ಇರ್ಬೋದು, ಇಲ್ಲಾಂದರೆ ನಿಮ್ಮ ಮಾವ ಇರ್ಬೋದು, ಇಲ್ಲಾಂದರೆ ನಿಮ್ಮ ಹಸ್ಬೆಂಡ್ ಇರ್ಬೋದು. ಸೊ ಅವರಲ್ಲಿ ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗುತ್ತೆ. ಓಕೆ, ಅವರಿಂದ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ. ಎಸ್, ದಿಸ್ ಪರ್ಸನ್ ಆ್ಯಕ್ಚುಲಿ ನನ್ನನ್ನು ವ್ಯಾಲ್ಯೂ ಮಾಡ್ತಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದ್ದರೆ ರಿಲೇಷನ್ಶಿಪ್ಪಲ್ಲಿ, ಅದು ಕೂಡ ಹೀಲ್ ಆಗೋದನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಲೈಕ್ ರಿಲೇಷನ್ಶಿಪ್ಪಲ್ಲಿ ಯಾರಿಗಾದರೂ ನೋವು ಉಂಟಾಗಿದ್ದರೆ, ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್, ಯಾವುದೇ ರಿಲೇಷನ್ಶಿಪ್ ಇರ್ಬೋದು, ಇದು ನಾನು ಲವ್ವರ್ಸ್ ರಿಲೇಷನ್ಶಿಪ್ ಅಂತಲೇ ಹೇಳೋದಿಲ್ಲ, ಯಾವುದೇ ಥರ ರಿಲೇಷನ್ಶಿಪ್ಪಲ್ಲಿ ನಿಮಗೇನಾದರೂ ನೋವು ಆಗಿದ್ದರೆ, ಗಾಯ ಆಗಿದ್ದರೆ, ಯು ಲೈಕ್ ಏನು ಅಂತಂದರೆ ಅದರಿಂದ ಕಲಿತು ನೀವು ಅಂತಂದರೆ ಒಂದು ಬೌಂಡ್ರೀಸ್ನ ಸೆಟ್ ಮಾಡ್ತೀರಾ. ಲೈಕ್ ಎಸ್, ಈ ಪರ್ಸನ್ಗೆ ನಾನು ಇಷ್ಟೇ ಸಮಯ ಕೊಡ್ತೀನಿ, ಈ ಪರ್ಸನ್ ಜೊತೆ ನಾನು ಇಷ್ಟೇ ಮಾತಾಡ್ತೀನಿ, ಈ ಒಂದು ಸಿಚುವೇಶನ್ಗೆ ನಾನು ಇಷ್ಟೇ ಟೈಮ್ ಕೊಡ್ತೀನಿ, ಇದಕ್ಕಿಂತ ಹೆಚ್ಚು ಕೊಡೋದಿಲ್ಲ. ಸೊ ಆ ಥರ ಯು ಬಿಕಮ್ ವೆರಿ ಮೆಚ್ಯೂರ್. ನೀವು ತುಂಬಾ ಮೆಚ್ಯೂರಿಟಿಯಿಂದ ಹ್ಯಾಂಡಲ್ ಮಾಡ್ತೀರಾ. ಎಲ್ಲಿ ನೀವು ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ರಿ ನೋಡಿ, ಬರುವ 6 ಮಂತ್ಸಲ್ಲಿ ಯು ಫೀಲ್ ಲೈಕ್ ಎಸ್, ಇಲ್ಲ ನನಗೋಸ್ಕರ ಪಾರ್ಟ್ನರ್ ಇದ್ದಾರೆ, ಪಾರ್ಟ್ನರ್ ಬರ್ತಾರೆ. ಮೇ ಬಿ ಇದು ನಿಮ್ಮ ಸೋಲ್ಮೇಟ್, ಲೈಕ್ ಮೇ ಬಿ ಅಲ್ಲ, ಸೋಲ್ಮೇಟೇ ಆ್ಯಕ್ಚುಲಿ. ಐ ಡೋಂಟ್ ನೋ, ಮೇ ಬಿ ನೀವು ಆ ಥರ ಯೋಚನೆ ಮಾಡ್ತಾ ಇರ್ಬೋದು, ಬಹುಶಃ ನನಗೆ ಮದುವೆ ಆಗುತ್ತೋ ಇಲ್ವೋ, ನನಗೆ ಅನುಗುಣವಾಗುವಂತಹ ನನಗೆ ಪಾರ್ಟ್ನರ್, ಸಂಗಾತಿ ಸಿಗ್ತಾರೋ ಇಲ್ವೋ ಅನ್ನೋದು. ಬಟ್ ನಿಮ್ಗೆ ಸಿಗ್ತಾರೆ. ಓಕೆ, ಆ್ಯಂಡ್ ರೈಟ್ ನಾವು ಏನು ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ನೋಡಿ, ನಿಮಗಿಲ್ಲಿ ಏನು ಈ ಲೋನ್ಲಿನೆಸ್ ಏನು ಫೀಲ್ ಮಾಡಿಸುತ್ತೆ ಅಂತಂದರೆ, ನಿಮಗೆ ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಫೀಲಿಂಗ್ಸ್, ಲೋನ್ಲಿ ಫೀಲಿಂಗ್ಸ್. ಓಕೆ, ಆ್ಯಂಡ್ ನನಗಿಲ್ಲಿ ಇನ್ನೊಂದು ಏನು ಅನಿಸ್ತಾ ಇದೆ ಅಂತಂದರೆ, ಲೈಕ್ ನೀವು ನಿಮ್ಮ
ಆನ್ಸಿಸ್ಟ್ರಲ್ಸ್, ಹೋಮ್ ವಿಸಿಟ್ ಮಾಡ್ಬೋದು, ನಿಮ್ಮ ಪೂರ್ವಜರ ಮನೆ ವಿಸಿಟ್ ಮಾಡ್ಬೋದು, ಇಲ್ಲ ಅಂದರೆ ನಿಮ್ಮ ಸ್ನೇಹಿತರು ನಿಮಗೆ ಭೇಟಿ ಆಗ್ಬೋದು. ಓಕೆ, ಆ್ಯಂಡ್ ಅವ್ರ ಜೊತೆ ಹೊರಗಡೆ ಹೋಗೋದಿರ್ಬೋದು, ಏನೋ ಆ ಥರ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ವೆರಿ ಸಿಂಪಲ್ ಹೇಳ್ತಾ ಇದ್ದೀನಿ, ಬಿಕಾಸ್ ಏನು ಅಲೋವೆನ್ಸ್ ಇದೆ ನೋಡಿ ಅಷ್ಟನ್ನು ಮಾತ್ರ ನಾನು ನಿಮ್ಗೆ ಹೇಳಬಲ್ಲೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್, ದ ಸನ್ ಕಾರ್ಡ್, ಸನ್ ಕಾರ್ಡ್ ಇದೆ. ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಕಾರ್ಡ್ ಚೆನ್ನಾಗಿದೆ ಅಂತ ಹೇಳ್ತೀರಾ ಮತ್ತು ತೋರಿಸೋದಿಲ್ಲ ಅಂತ. ಬಿಕಾಸ್ ಇದನ್ನ ತೋರಿಸೋದಕ್ಕಾಗೋದಿಲ್ಲ, ಬಿಕಾಸ್ ಯೂಟ್ಯೂಬ್ ಕೆಲವೊಂದು ರೂಲ್ಸ್ ಇದೆ, ಅದನ್ನ ಫಾಲೋ ಮಾಡಬೇಕಾಗತ್ತೆ. ಸನ್ ಕಾರ್ಡ್, ಎಸ್, ಕ್ಲಾರಿಟಿ, ಏನೋ ಲೈಕ್ ನೆಕ್ಸ್ಟ್ 6 ಮಂತ್ಸಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ತನಕ ಯಾವುದು ಹಿಡನ್ ಇತ್ತು ನೋಡಿ ಅದು ಸರ್ಫೇಸ್ ಲೆವೆಲಿಗೆ ಬರುತ್ತೆ. ಸೊ ಯಾವುದು ಕನ್ಫ್ಯೂಷನ್ಸ್ ಇತ್ತು ಅದರಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಲೈಕ್ ಇದು ನಿಮ್ಮ ಶ್ಯಾಡೋ ಸೆಲ್ಫ್ ಕೂಡ ಇರ್ಬೋದು, ನಿಮ್ಮ ವೀಕ್ನೆಸ್ ಕೂಡ ಇರ್ಬೋದು, ಅದು ನಿಮಗೆ ಗೊತ್ತಾಗುತ್ತೆ. ಲೈಕ್ ಇದು ಕರಿಯರ್ ರಿಲೇಟೆಡ್ ಇರ್ಬೋದು, ಪ್ರೀತಿ ರಿಲೇಟೆಡ್ ಇರ್ಬೋದು, ಮದುವೆ ಅಂತೂ ಇದೆ ಇಲ್ಲಿ. ಮದುವೆ ಎನರ್ಜಿ, ಎಸ್. ಪೈಲ್ ನಂಬರ್ 1ಅಲ್ಲಿ ಮದುವೆ ಎನರ್ಜಿ ಇರಲಿಲ್ಲ, ಬಟ್ ನಿಮ್ಮಲ್ಲಿ ಮದುವೆ ಎನರ್ಜಿ ಇದೆ. ಓಕೆ, ಲೈಕ್ ಮಾತುಕತೆ, ಒಪ್ಪಂದ ಆಗ್ಬೋದು. ಲೈಕ್ ಎಸ್, ಗೊತ್ತಿದೆ ಅಲ್ವಾ ನಿಮಗೆ ಮದುವೆಗೆ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅನ್ನೋದು. ಎಸ್, ಮ್ಯಾರೇಜ್ ಈಸ್ ದೇರ್ ಆ್ಯಂಡ್ ಕರಿಯರಲ್ಲಿ ಗ್ರೋತ್ ಇದೆ, ಪ್ರೀತಿಯಲ್ಲಿ ಕೂಡ ಗ್ರೋತ್ ಇದೆ. ಇಟ್ಸ್ ಲೈಕ್ ಏನು ಅಂತಂದರೆ ಯಾವುದು ಕೂಡ ಹಿಡನ್ ಇಲ್ಲ. ಹಾಗಂತ ಹೇಳಿಬಿಟ್ಟು ಎಲ್ಲವನ್ನ ನಂಬೋದಕ್ಕೆ ಹೋಗಬೇಡಿ. ಓಕೆ, ಪೈಲ್ ನಂಬರ್ 2. ಓಕೆ, ಅದಕ್ಕೆ ನಾನು ಹೇಳಿದೆ ಇಲ್ವೇನು, ನೀವು ಒಂದು ಬೌಂಡ್ರೀಸ್ನ ಸೆಟ್ ಮಾಡ್ತೀರಾ. ಏನು ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ಮಾತಾಡಬಾರ್ದು, ಎಮೋಷನ್ಸ್ನ ಎಲ್ಲಿ ಹೇಳಬೇಕು, ಎಮೋಷನ್ಸ್ನ ಎಲ್ಲಿ ಶೇರ್ ಮಾಡಬಾರ್ದು ಅನ್ನೋದು. ಲೈಕ್ ಯು ಆರ್ ತುಂಬಾ ಮೆಚ್ಯೂರ್ ಆಗ್ತೀರಾ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಯಾರು ತಾಯಿ ಆಗಬೇಕು, ತಂದೆ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. 6 ಮಂತ್ಸಲ್ಲಿ ಚಾನ್ಸ್ ಇದೆ. ಓಕೆ, ಅಪ್ಕಮಿಂಗ್ 6 ಮಂತ್ಸಲ್ಲಿ ಚಾನ್ಸ್ ಇದೆ ನಿಮಗೆ ಹೊಸ ಜರ್ನಿನ ಶುರು ಮಾಡೋದಕ್ಕೆ. ತಂದೆ ತಾಯಿ ಆಗುವಂಥ ನೆಕ್ಸ್ಟ್ ಸ್ಟೆಪ್ ಏನು ಇಟ್ಕೊಳ್ತೀರಾ ನೋಡಿ ಅದು. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಲೈಕ್ ಯಾವುದು ಕೂಡ ಹಿಡನ್ ಇಲ್ಲ, ಎಲ್ಲ ಕೂಡ ಸರ್ಫೇಸ್ ಲೆವೆಲಲ್ಲಿ ಬರುತ್ತೆ. ಇಲ್ಲಿ ರೆಕಗ್ನೇಷನ್ಸ್ ಇದೆ, ಸಕ್ಸಸ್ ಇದೆ, ನಿಮ್ಮ ಕರಿಯರಲ್ಲಿ ಸಕ್ಸಸ್ ಇದೆ, ಪ್ರೀತಿಯಲ್ಲಿ ಸಕ್ಸಸ್ ಇದೆ, ಹೆಲ್ತಲ್ಲಿ ಕೂಡ ಸಕ್ಸಸ್ ಇದೆ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಏನು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಕಾರ್ಡ್ ಈ ಥರ ನೋಡಬೇಕಾದ್ರೆ ಎಂಪರರ್ ಬಂದಿತ್ತು. ಸೊ ನಾನು ಎಂಪರರ್ನ ತೊಗೊಳ್ತೀನಿ. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡಿದರೆ ಸನ್ ಇದೆ, ಏನೋ ಲೈಕ್ ಸಣ್ಣ ಸನ್. ಓಕೆ, ಆ್ಯಂಡ್ ಇಲ್ಲಿ ದೊಡ್ಡ ಸನ್ ಇದೆ. ಸೊ ಎಸ್, ನಿಮಗೆ ನಿಮ್ಮ ಮೇಲೆ ಇನ್ನಷ್ಟು ವಿಶ್ವಾಸ ಏನಿದೆ ನೋಡಿ ಅದು ಹೆಚ್ಚಾಗುತ್ತೆ. ಸೆಲ್ಫ್ ಮ್ಯಾಸ್ಟ್ರಿ ಮಾಡ್ತಾ ಇದ್ದೀರಾ ನೀವು. ಲೈಕ್ ಯಾವುದೇ ಒಂದು ಸ್ಕಿಲ್ ಇರ್ಬೋದು. ಸ್ಟೆಬಿಲಿಟಿ, ನಿಮ್ಮ ಕರಿಯರಲ್ಲಿ ಸ್ಟೆಬಿಲಿಟಿ ಬರುತ್ತೆ, ಹೆಲ್ತಲ್ಲಿ ಕೂಡ ಸ್ಟೆಬಿಲಿಟಿ ಬರುತ್ತೆ, ರಿಲೇಷನ್ಶಿಪ್ಪಲ್ಲೂ ಸ್ಟೆಬಿಲಿಟಿ ಬರುತ್ತೆ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹೆಲ್ತ್ ರಿಲೇಟೆಡ್ ಏನೋ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಆ್ಯಂಡ್ ಇಟ್ಸ್ ಏನೋ ಟ್ಯಾರೋ ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಕೆಲವೊಬ್ಬರು ನನಗೆ ಲೈಕ್ ಕಮೆಂಟ್ ಮಾಡ್ತಾರೆ, ಇಲ್ಲಾಂದರೆ DM ಮಾಡ್ತಾರೆ, ನನ್ನ ಹೆಲ್ತ್ ಸರಿ ಇಲ್ಲ ಮೇಡಮ್, ಏನು ಮಾಡಬೇಕು ಅನ್ನೋದು. ಹೆಲ್ತ್ ಸರಿ ಇಲ್ಲ ಅಂದ ತಕ್ಷಣ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಈವನ್ ನಾನು ಕೂಡ ಅಷ್ಟೇ, ನನ್ನ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಕಾರ್ಡ್ಸ್ ನೋಡ್ತಾ ಕೂತ್ಕೊಳ್ಳೋದಿಲ್ಲ. ನಾನು ಡಾಕ್ಟ್ರ್ ಹತ್ರ ಹೋಗ್ತೀನಿ, ಅಲ್ಲಿ ಎಲ್ಲ ಸ್ಕ್ಯಾನ್ಗಳನ್ನು ಮಾಡ್ತೀನಿ. ಓಕೆ, ಏನು ರಿಪೋರ್ಟ್ ಹೇಗಿದೆ, ಹೇಗೆ ಬಂದಿದೆ ಅನ್ನೋದು. ಸೊ ನಿಮಗೂ ಕೂಡ ಅದನ್ನೇ ಹೇಳ್ತೀನಿ ನಾನು. ಟ್ಯಾರೋಯಿಂದ ತುಂಬಾ ಪ್ಯಾಷನೇಟ್, ವೆರಿ ಕಾನ್ಫಿಡೆಂಟ್, ತುಂಬಾ ಮೆಚ್ಯೂರ್ ಆ್ಯಂಡ್ ವೆರಿ ಬೋಲ್ಡ್, ತುಂಬ ಕಂಟ್ರೋಲ್ ಎನರ್ಜಿ, ತುಂಬ ಪವರ್. ನಿಮ್ಮ ಕೈಯಲ್ಲಿ ಪವರ್ ಬರುತ್ತೆ. ಓಕೆ, ಸೊ ಇಲ್ಲಿ ಇವಾಗ ನಿಮಗೇನಾದರೂ ಅನಿಸ್ತಾ ಇದೆಯೋ ನನ್ನ ಪವರನ್ನು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ನಾನು ನನ್ನ ಪವರನ್ನು ಮಿಸ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಅಪ್ಕಮಿಂಗ್ಸ್ ವಂಡರ್ಫುಲ್. ಬಿಕಾಸ್ ಲುಕ್, ಸನ್ನನ್ನು ನೋಡಿ ಹೇಗೆ ಸ್ಮೈಲ್ ಮಾಡ್ತಾ ಇದೆ. ಬಿಕಾಸ್ ಏನು ಹೇಳ್ತಾರೆ ಗೊತ್ತಾ, ಅಸ್ಟ್ರಾಲಜಿಯಲ್ಲಿ ಸನ್ ಸ್ಟ್ರಾಂಗ್ ಇದ್ದರೆ ಸಕ್ಸಸ್ ಅಂತೂ ಖಂಡಿತ. ಓಕೆ, ಸೊ ಎಸ್, ಇಲ್ಲಿ ಅದೇ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಎಸ್, ಸಕ್ಸಸ್ ಇದೆ ನಿಮಗೆ, ಪವರ್, ಒಂದು ಅಥಾರಿಟಿಗೆ ಬರ್ತಾ ಇದ್ದೀರಾ. ಲೈಕ್ ಮ್ಯಾಸ್ಕ್ಯುಲನ್ ಎನರ್ಜಿ, ಅದು ನಾನು ಮೊದಲೇ ಹೇಳ್ದೇನೋ. ಲೈಕ್ ನಿಮ್ಮ ಲೈಫಲ್ಲಿ ಮ್ಯಾಸ್ಕ್ಯುಲನ್ ವೂಂಡ್ ಏನಾದರೂ ಇದ್ದರೆ ಅದು ಹೀಲ್ ಆಗುತ್ತೆ ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಆ್ಯಕ್ಷನ್ ತೊಗೊಳ್ತೀರಾ ಕೂಡ ನೀವು. ಓ ಮೈ ಗಾಡ್, ಕಿಂಗ್ ಆಫ್ ಕಪ್ಸ್, ಒನ್ ಆಫ್ ಮೈ ಫೇವ್ರೆಟ್.
ಏನೋ ಲೈಕ್ ನನಗೆ ಮೇಜರ್ ಅರ್ಕಾನಲ್ಲಿ ತುಂಬ ಇಷ್ಟ ಕಾರ್ಡ್ ಅಂತಂದರೆ ಒಂದು ದ ಹೈ ಪ್ರೀಸ್ಟೆಸ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಕಿಂಗ್ ಆಫ್ ಕಪ್ಸ್ ಮೈನರಲ್ಲಿ. ಬಿಕಾಸ್ ಈ ಮೈನರಲ್ಲಿ ಕಿಂಗ್ ಆಫ್ ಕಪ್ಸ್ ಏನಿದೆ ನೋಡಿ, ಕಿಂಗ್ ಆಫ್ ಕಪ್ಸ್ ಈಸ್ ಆಲ್ ಅಬೌಟ್ ಎಮೋಷ್ನಲಿ ಮೆಚ್ಯೂರಿಟಿ. ಅವನಿಗೆ ಚೆನ್ನಾಗಿ ಗೊತ್ತಿದೆ ಎಮೋಷನ್ಸ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಎಮೋಷನ್ಸ್ ಜೊತೆ ಹೇಗೆ ಇರಬೇಕು ಅನ್ನೋದು. ಸೊ ಅದೇ ನಾನು ಹೇಳ್ದೇನೋ, ಇಟ್ಸ್ ಲೈಕ್ ಎಮೋಷ್ನಲಿ ನೀವು ತುಂಬಾ ಮೆಚ್ಯೂರಿಟಿಯಿಂದ ಏನೋ ಕೆಲಸ ಮಾಡ್ತೀರಾ. ಲೈಕ್ ಎಲ್ಲೂ ರಿಯಾಕ್ಷನ್ ಇಲ್ಲ. ಯಾರಾದರೂ ಏನಾದರೂ ಅಂದರೆ ಓಕೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಯಾರಾದರೂ ಏನಾದರೂ ನಮಗೆ ಅಂದಾಗ ತಕ್ಷಣ ನಾವು ರಿಯಾಕ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಯಾವುದೇ ಥರದ ರಿಯಾಕ್ಷನ್ ಇಲ್ಲ, ರಿಯಾಕ್ಟಿಂಗ್ ಇಲ್ಲ. ಇಲ್ಲೂ ಕೂಡ ಕಪ್ಪನ್ನು ಹೋಲ್ಡ್ ಮಾಡಿದ್ದಾರೆ ಆ್ಯಂಡ್ ಇಲ್ಲೂ ಕೂಡ ಏನೋ ಲೈಕ್ ಎಸ್. ಆ್ಯಂಡ್ ಕಿಂಗ್ ಆ್ಯಂಡ್ ಕ್ವೀನ್ ಕೂಡ ಇದೆ, ಕಿಂಗ್ ಕೂಡ ಇದೆ. ಅಫ್ಕೋರ್ಸ್ ಎಸ್, ಒಳ್ಳೆ ಹುಡುಗ ಒಳ್ಳೆ ಹುಡುಗಿ, ಲೈಕ್ ಮೇಡ್ ಫಾರ್ ಈಚ್ ಅದರ್ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಅಂತಂದರೆ ರಿಯಾಕ್ಷನ್ ಇಲ್ಲ, ಯಾವುದೇ ಥರದ ರಿಯಾಕ್ಷನ್ ಇಲ್ಲ, ಯಾವುದೇ ಥರದ ಸ್ಯಾಡ್ನೆಸ್ ಇಲ್ಲ. ಅಯ್ಯೋ ನನಗೆ ಯಾಕೆ ಇದರಲ್ಲಿ ಸಕ್ಸಸ್ ಸಿಕ್ಕಿಲ್ಲ, ನನಗೆ ಯಾಕೆ ಈ ಥರ ಆಗ್ತಾ ಇದೆ, ಯಾಕೆ ಆ ಥರ ಆಗ್ತಾ ಇದೆ ಅಂತ. ನೋ, ಯು ಲೈಕ್ ಮೆಚ್ಯೂರಿಟಿಯಿಂದ. ಎಸ್, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಏನಾದರೂ ಅಪ್ಲೋಡ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ, ಅದರಲ್ಲಿ ನಿಮ್ಗೆ ಅಷ್ಟೊಂದು ವ್ಯೂಸ್ ಬಂದಿಲ್ಲ. ಯು ಆರ್ ಲೈಕ್ ಓಕೆ, ಇಟ್ಸ್ ಓಕೆ ಫೈನ್, ಬಂದಿಲ್ಲ, ನೆಕ್ಸ್ಟ್ ನಾನು ಇನ್ನೊಂದು ಟ್ರೈ ಮಾಡ್ತೀನಿ, ಮೇ ಬಿ ಅದರಲ್ಲಿ ಬರ್ಬೋದು. ಆ್ಯಂಡ್ ಕೆಲವೊಮ್ಮೆ ಎನರ್ಜಿ ಹೇಗಿರುತ್ತೆ ಅಂತಂದರೆ, ನಾವು ಒಂದು ಅಪ್ಲೋಡ್ ಮಾಡಿದ ತಕ್ಷಣ ಯಾಕೆ ಬಂದಿಲ್ಲ, ಏನಕ್ಕೆ ಬಂದಿಲ್ಲ, ಏನೋ ಬೇರೆಯವ್ರಿಗೆ ಕಂಪೇರ್ ಮಾಡೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ತೀವಿ ನಾವು. ಎಸ್, ಬಟ್ ಕಿಂಗ್ ಆಫ್ ಕಪ್ಸ್ ಇಟ್ಸ್ ಲೈಕ್ ಓಕೆ, ಏನೋ ಯಾವುದು ನಂಗೆ ಸಿಗಬೇಕು ಅದು ನಂಗೆ ಚೆನ್ನಾಗಿ ಗೊತ್ತಿದೆ. ಎಮೋಷನ್ಸ್ನ ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾವ ಥರ ಏನೋ ರಿಯಾಕ್ಷನ್ಗೆ ಯಾವ ಥರ ಆ್ಯಕ್ಷನ್ ಅಂತಂದರೆ ನೀವಿಲ್ಲಿ ರೆಸ್ಪಾಂಡ್ ಮಾಡ್ತೀರಾ, ಯಾವುದೇ ಥರದ ರಿಯಾಕ್ಷನ್ ಇಲ್ಲ, ಸ್ಪಂದಿಸ್ತೀರಾ ಚೆನ್ನಾಗಿ. ನೀವು ಸಿಚುವೇಶನ್ಸ್ ಹೇಗೆ ಬರುತ್ತೆ ಅದಕ್ಕೆ ಚೆನ್ನಾಗಿ ಸ್ಪಂದಿಸ್ತೀರಾ. ಬಿಕಾಸ್ ಆರ್ಟಿಕಲ್ಸ್ ಲೈಕ್ ಏನೋ ಹಣದಲ್ಲಿ ಕೂಡ ಅಷ್ಟೇ ಬ್ಯಾಲೆನ್ಸ್ ಸಿಗುತ್ತೆ. ಹಣದಲ್ಲಿ ಕೂಡ ಇಲ್ಲಿ ತನಕ ಏನಾದರೂ ಔಟ್ ಆಫ್ ಬಜೆಟ್, ಔಟ್ ಆಫ್ ಏನೋ ಆ ಥರ ಆಗುತ್ತೆ ಅಂತಂದರೆ ನಿಮಗೆ ಏನೋ ಲೈಕ್ ಕ್ಲಾರಿಟಿ ಸಿಗುತ್ತೆ. ಹಣನ ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಅದನ್ನು ಹೇಗೆ ಸೇವ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ. ಹಾಗೆ ನಿಮ್ಮ ಎಮೋಷನ್ಸ್ನ ಕೂಡ ಅಷ್ಟೇ, ಯಾರಿಗೆ ಎಷ್ಟು ಅಮೌಂಟ್ ಆಫ್ ಎನರ್ಜಿನ ಕೊಡಬೇಕು ಅನ್ನೋದು. ಸೊ ನೀವು ನಿಮ್ಮ ಎನರ್ಜಿನ ತುಂಬ ಸೇವ್ ಮಾಡ್ತೀರಾ. ಫೈಲ್ ನಂಬರ್ 2 ಬಿಕಾಸ್ ಅಂತ ಒಂದು ಮೆಚ್ಯೂರಿಟಿ, ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್. ಓಕೆ, ನಾನು ಹೇಳ್ತಾ ಇರೋದು ಮಾತು ಸಣ್ಣದು ಅಂತ ನಿಮ್ಗೆ ಅನಿಸ್ಬಹುದು, ಬಟ್ ಇಟ್ ಈಸ್ ಆ್ಯಸ್ ಅ ಸ್ಪಿರಿಚುವಲ್ ಪರ್ಸನ್ ನಾನು ನೋಡಿದೆ, ನನಗೆ ಆ ಥರ ಇಲ್ಲ. ಏನೋ ಇವರು ಸ್ಪಿರಿಚುವಲ್ ಪರ್ಸನ್ ಹಾಗೆ ಹೀಗೆ ನೋ, ಎವ್ರಿಬಡಿ ಎಲ್ಲರೂ ಸೇಮೇ, ಯಾರು ಕೂಡ ಮೇಲು ಕೀಳು ಯಾರೂ ಇಲ್ಲ. ಓಕೆ, ಮೆಜಿಷಿಯನ್ ಥರ. ಓಕೆ, 5 of Wands ಅದೇ ನಾನು ಹೇಳಿದೆ, ದೇರ್ ಈಸ್ ನೋ ಕಂಪ್ಯಾರಿಸನ್ ಇಲ್ಲ. ಇವಾಗ ನೀವೇನಾದರೂ ಕಾಂಪಿಟೇಟಿವ್ ಫೀಲ್ ಮಾಡ್ತಾ ಇದ್ದೀರಾ ಅಂತಂದರೆ ಎನಿ ಕೈಂಡ್ ಆಫ್ ಯಾವುದೇ ಇದರಲ್ಲಿರ್ಬೋದು, ಲೈಕ್ ಅದು ಕರಿಯರಲ್ಲಿರ್ಬೋದು, ಎನಿ ಕೈಂಡ್ ಆಫ್ ಯಾವುದ್ರಲ್ಲೂ ಕೂಡ ಇರ್ಬೋದು, ಬೇರೆಯವ್ರನ್ನ ಆ್ಯಸ್ ಅ ಕಾಂಪಿಟೇಟರ್ ಆಗಿ ನೋಡ್ತಾ ಇದ್ದೀರಾ ಅಂತಂದರೆ ಇವಾಗಲೇ ಸ್ಟಾಪ್ ಮಾಡಿ. ಯಾರನ್ನ ಕೂಡ ಆ್ಯಸ್ ಅ ಕಾಂಪಿಟೇಟರ್ ಆಗಿ ನೋಡೋದಕ್ಕೆ ಹೋಗಬೇಡಿ. ಬಿಕಾಸ್ ಎಲ್ಲರೂ ಡಿಫ್ರೆಂಟ್. ಓಕೆ, ಎಲ್ಲರೂ ಡಿಫ್ರೆಂಟ್ ಆ್ಯಂಡ್ ಎಲ್ಲರೂ ಯುನೀಕ್. ಓಕೆ, ಸೊ ಬರುವ 6 ಮಂತ್ಸಲ್ಲಿ ನಿಮಗೆ ತುಂಬಾ ಸಪೋರ್ಟ್ ಸಿಗುತ್ತೆ ನಿಮಗೆ. ಓಕೆ, ಆ್ಯಂಡ್ ಎಂಪವರ್ ಮಾಡ್ತಾರೆ ಜನರು. ಸೊ ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾರು ನಿಮಗೆ ಎಂಪವರ್ ಮಾಡ್ತಾ ಇಲ್ಲ, ಯಾರು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂಥವರ ಸಂಘನ ಇಟ್ಕೊಳ್ಬೇಡಿ. ಓಕೆ, ಆ್ಯಂಡ್ ಯಾರನ್ನಾದರೂ ನೀವು ಆ್ಯಸ್ ಅ ಕಾಂಪಿಟೇಟರ್ ಥರ ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ನೀವು ಕ್ವಶನ್ನ ಹಾಕಿ, ಯಾಕೆ ನೀವು ಅವರನ್ನು ಆ್ಯಸ್ ಅ ಕಾಂಪಿಟೇಟರ್ ಥರ ನೋಡ್ತಾ ಇದ್ದೀರಾ, ಅವರಲ್ಲಿ ಅಂಥದ್ದು ಏನು ಯುನೀಕ್ನೆಸ್ ಇದೆ, ನಿಮ್ಮಲ್ಲಿ ಏನು ಯುನೀಕ್ನೆಸ್ ಇದೆ ಅನ್ನೋದು. ಓಕೆ, ಸೊ ಯಾರನ್ನಾದರೂ ನೋಡಿದಾಗ ನಿಮಗೆ ಮತ್ಸರ ಆಗುತ್ತಾ, ಹೊಟ್ಟೆ ಕಿಚ್ಚು ಆಗುತ್ತಾ ಅಂತಂದರೆ ಯಾಕೆ ಆಗುತ್ತೆ, ನಿಮಗೆ ನೀವು ಕ್ವಶನ್ನ ಕೇಳಿ. ಓಕೆ, ಓ ಮೈ ಗಾಡ್, ದ ಮೆಜಿಷಿಯನ್. ಇವಾಗಷ್ಟೇ ಹೇಳ್ದಲ್ಲ ನಾನು ಮೆಜಿಷಿಯನ್ ಎನರ್ಜಿ ಅಂತ. ಸೊ ಎಸ್, ಯಾರೂ ನನ್ನಿಂದ ಮೇಲಲ್ಲ, ಯಾರೂ ನನ್ನಿಂದ ಕೀಳಲ್ಲ ಅನ್ನೋದು ಆ ವರ್ಡ್ ಮೆಜಿಷಿಯನ್ದು. ಆ್ಯಕ್ಚುಲಿ ಐ ಆಮ್ ಸ್ವೇರ್ ನಾನು ನೋಡಿರಲಿಲ್ಲ. ಓಕೆ, ನಾನು ನೋಡಿರಲಿಲ್ಲ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 10 of Cups. ಎಸ್, ಇಟ್ಸ್ ಲೈಕ್ ಅಲ್ಟಿಮೇಟ್ ಹ್ಯಾಪಿನೆಸ್. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೆ. ಬಿಕಾಸ್ ನಿಮ್ಮಲ್ಲಿ ಎಲ್ಲ ಥರದ ರಿಸೋರ್ಸಸ್ ಅವೈಲೇಬಲ್ ಇದೆ. ಪೈಲ್ ನಂಬರ್ 2 ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಆ್ಯಂಡ್ ನೀವು ಚೆನ್ನಾಗಿ ಯೂಸ್ ಮಾಡ್ತೀರಾ ಕೂಡ ಬಿಕಾಸ್ ಆಫ್ ದಿ ಎಮೋಷನ್ಸ್.
ಓಕೆ, ಬಿಕಾಸ್ ಆಫ್ ದಿ ಮೆಚ್ಯೂರಿಟಿ. ನಿಮಗೆ ಆ ಒಂದು ಮೆಚ್ಯೂರಿಟಿ ಬರುತ್ತೆ, ಯಾರನ್ನು ಎಲ್ಲಿಡಬೇಕು, ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು. ಆ್ಯಂಡ್ ಸಾರ್ಡ್, ನಿಮ್ಮ ಮೈಂಡನ್ನು ಹೇಗೆ ಯೂಸ್ ಮಾಡಬೇಕು, ನಿಮ್ಮ ಎಮೋಷನ್ಸ್ನ ಹೇಗೆ ಯೂಸ್ ಮಾಡಬೇಕು, ನಿಮ್ಮನ್ನು ನೀವು ಹೇಗೆ ಗ್ರೌಂಡ್ ಮಾಡ್ಕೊಳ್ಬೇಕು, ನಿಮ್ಮನ್ನು ನೀವು ಹೇಗೆ ಮೋಟಿವೇಟ್ ಮಾಡಬೇಕು, ನಿಮಗೆಲ್ಲನೂ ಗೊತ್ತಾಗುತ್ತೆ. ಬಿಕಾಸ್ ನಿಮ್ಮಲ್ಲಿ ಆ ಒಂದು ಪೊಟೆನ್ಷಿಯಲ್ ಇದೆ, ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ. ಪಾಯಿಲ್ ನಂಬರ್ 2, ಕಾನ್ಫಿಡೆಂಟ್ ಕೂಡ ತುಂಬ ಬಿಲ್ಡ್ ಆಗುತ್ತೆ ನಿಮ್ಮದು ಕಾನ್ಫಿಡೆಂಟ್. ಓಕೆ, ಇಲ್ಲಿ ತನಕ ಏನಾದರೂ ಓವರ್ ಕಾನ್ಫಿಡೆಂಟ್ ಆ್ಯಂಡ್ ನಿಮ್ಮ ಎಬಿಲಿಟಿ ಮೇಲೆ ನಿಮಗೆ ನಂಬಿಕೆ ಇರಲಿಲ್ಲ ಅಂತ ಅಂದರೆ ಮುಂದೆ ನಿಮಗೆ ನೀವೇನು ಕೆಲಸ ಮಾಡ್ತೀರಾ ಅದರಲ್ಲಿ ನಿಮಗೆ ನಂಬಿಕೆ ಬರುತ್ತೆ ಆ್ಯಂಡ್ ಯು ಟ್ರಸ್ಟ್ ಯುವರ್ ಎಬಿಲಿಟಿ. ನಿಮ್ಮ ಎಬಿಲಿಟಿ ಮೇಲೆ ನಿಮಗೆ ವಿಶ್ವಾಸ, ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ವಿಶ್ವಾಸ ಬರುತ್ತೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ವಿಸ್ಡಮ್. ಓಕೆ, ನೋಡಿ, ನೀವು ನಾಲೆಜನ್ನು ವಿಸ್ಡಮ್ಗೆ ಪರಿವರ್ತನೆ ಮಾಡ್ತೀರಾ. ನಾಲೆಜ್ ಎಲ್ಲರಲ್ಲಿ ಇರುತ್ತೆ, ಬಟ್ ಅದನ್ನ ವಿಸ್ಡಮ್ ಆಗಿ ಪರಿವರ್ತನೆ ಮಾಡಬೇಕು ಅಂತಂದರೆ ಅಷ್ಟು ಸುಲಭ ಇಲ್ಲ. ನಿಮ್ಮಲ್ಲಿ ವಿಸ್ಡಮ್ ಚೆನ್ನಾಗಿದೆ ಅಂತಂದರೆ ಎಲ್ಲಿ ಹಾಕಬೇಕು, ನಾಲೆಜನ್ನು ಎಲ್ಲಿ ಹಾಕಬೇಕು ಅನ್ನೋದು, ದಟ್ ಈಸ್ ಕಾಲ್ಡ್ ವಿಸ್ಡಮ್. ಅದಕ್ಕೆ ಹೇಳ್ತೇವೆ ವಿಸ್ಡಮ್ ಅಂತ ಹೇಳಿಬಿಟ್ಟು. ಸೊ ನಿಮ್ಮ ಇಂಟ್ಯೂಷನ್ ಕೂಡ ತುಂಬ ತುಂಬ ಪವರ್ಫುಲ್, ಯು ಬಿಕಾಸ್ ಎಮೋಷನ್ಸ್ ಜೊತೆ ನಾವೆಷ್ಟು ನಮ್ಮನ್ನು ನಾವು ಇಟ್ಕೊಳ್ತೀವಿ ಆ್ಯಂಡ್ ನಾವೆಷ್ಟು ಎಮೋಷ್ನಲಿ ಎಲ್ಲವನ್ನು ಮೆಚ್ಯೂರಿಟಿಯಿಂದ ಹ್ಯಾಂಡಲ್ ಮಾಡ್ತೀವಿ ನೋಡಿ, ಅಲ್ಲಿ ಇಂಟ್ಯೂಷನ್ ಕೂಡ ಸಕ್ಸಸ್ ಬಿಲ್ಡ್ ಆಗುತ್ತೆ. ಇಂಟ್ಯೂಷನ್ ಕೂಡ ಪವರ್ಫುಲ್ ಆಗುತ್ತೆ. ಸಕ್ಸಸ್ ಇದೆ ಆ್ಯಂಡ್ ದ ಹೋಮ್, ಯು ಫೀಲ್ ಲೈಕ್ ಹೋಮ್. ನಿಮ್ಗೆ ಅನಿಸುತ್ತೆ ಎಸ್ ದಿಸ್ ಈಸ್ ಮೈ ಹೋಮ್. ಓಕೆ, ಬಿಕಾಸ್ ಇಲ್ಲಿ ತನಕ ನೀವೇನಾದರೂ ಲಾಸ್ಟ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಆ್ಯಂಡ್ ಎಂಡಿಂಗ್. ಎಸ್, ಸಮಥಿಂಗ್ ಈಸ್ ಗೋಯಿಂಗ್ ಟು ಬಿ ಎಂಡಿಂಗ್ ಬಿಕಾಸ್ 10 ಆಫ್ ಕಪ್ಸ್ ಕೂಡ ಇದೆ ಇಲ್ಲಿ. ಎಸ್, ನಿಮ್ಮ ಲೈಫಿಂದ 6 ಮಂತ್ಸಲ್ಲಿ ಕೆಲವೊಂದು ವಿಷಯಗಳು ಹೊರಟು ಹೋಗಬಹುದು. ಹಳೆ ಎನರ್ಜೀಸ್ ಇರ್ಬೋದು, ಎನಿ ಕೈಂಡ್ ಆಫ್ ಹಳೆ ಜನರು ಕೂಡ ಇರ್ಬೋದು. ಅದೇ ನಾನು ಹೇಳ್ದಲ್ವ, ಆ್ಯಸ್ ಅ ಕಾಂಪಿಟೇಟರ್ ಥರ ನೋಡ್ಬೋದು ನಿಮ್ಮನ್ನು, ಕೈಂಡ್ ಆಫ್. ಸೊ ಎಸ್, ಯು ಫೀಲ್ ಲೈಕ್ ದಿಸ್ ಈಸ್ ಮೈ ಹೋಮ್. ಇದು ನನ್ನ ಮನೆ, ಇದು ನಾನು. ಓಕೆ, ಈ ಮನೆಯೇ ನಿಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತೆ. ನಿಮ್ಮನ್ನು ನೀವು ಇನ್ನಷ್ಟು ಪ್ಯೂರಿಫಿಕೇಷನ್, ನಿಮ್ಮನ್ನು ನೀವು ಇನ್ನಷ್ಟು ಪ್ಯೂರಿಫೈ ಮಾಡ್ತೀರಾ, ನೀವು ಇನ್ನಷ್ಟು ಶುದ್ಧತೆ. ಲೆಟ್ಸ್ ಸಿ ಇದರಲ್ಲಿ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಎನರ್ಜಿ ಹೀಲಿಂಗ್. ಎಸ್, ಅದೇ ನಾನು ಹೇಳ್ದೆ ಅಲ್ವ ಇಲ್ಲಿ ತನಕ ಹೀಲಿಂಗ್ ಇದೆ ಅನ್ನೋದು. ರೆಡಿ ಟು ರಿಲೀಸ್, ಅಫ್ಕೋರ್ಸ್ ಟು ಎಂಡ್ ಅದಕ್ಕೇ ಬಂದಿದೆ. ಯು ಆರ್ ರೆಡಿ. ಪಾಲ್ ನಂಬರ್ 2 ರಿಲೀಸ್. ಪ್ರೊಟೆಕ್ಟೆಡ್ ಎನರ್ಜಿ, ಯು ಆರ್ ಪ್ರೊಟೆಕ್ಟೆಡ್. ಪಾಲ್ ನಂಬರ್ 2. ಗ್ರೀನ್ ಕ್ಯಾಂಡಲ್ ಮ್ಯಾಜಿಕ್ ಕೂಡ ನೀವು ಮಾಡ್ಬೋದು. ಓಕೆ, ಸೊ ಸ್ಟ್ರಾಂಗ್ ಆ್ಯಂಡ್ ಫೋಕಸ್ಡ್ ಮೈಂಡ್. ಎಸ್, ತುಂಬ ಫೋಕಸ್ಡ್ ಆಗಿರ್ತೀರಾ ಆ್ಯಂಡ್ ತುಂಬ ಸ್ಟ್ರಾಂಗ್, ಆ ಒಂದು ಎನರ್ಜಿ ನಿಮ್ಮ ಜೊತೆ ಇರುತ್ತೆ ಯಾವುದೇ ಕೆಲಸ ನೀವು ಮಾಡಬೇಕಾದ್ರೆ. ಗ್ರೀನ್ ಕ್ಯಾಂಡಲ್ ಮ್ಯಾಜಿಕ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಅಲ್ಲಿ ಬರುತ್ತೆ. ಇಟ್ಸ್ ಆಲ್ ಅಬೌಟ್ ಗ್ರೀನ್ ಕ್ಯಾಂಡಲ್ ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡುವಂಥದ್ದು. ಓಕೆ, ಸೊ ಯಾವುದು ಕೂಡ ಇರ್ಬೋದು. ಐ ಥಿಂಕ್ ನಾನು ಒಂದು ಓಕೆ ಸೊ ಅ ಲಿಟಲ್ ಡಾಲ್ ಬಂದಿದೆ ಇಲ್ಲಿ. ಯು 6 ಮಂತ್ಸ್ ಏನಿದೆ ನೋಡಿ, ತುಂಬ ನಿಮ್ಮನ್ನು ಎಕ್ಸೈಟ್ಮೆಂಟ್ ಮಾಡಿಸುತ್ತೆ. ಓಕೆ, ಆ್ಯಂಡ್ ದ ಟೆಂಪಲ್. ಸೊ ಎಸ್, ಟೆಂಪಲ್ ವಿಸಿಟ್ ಮಾಡೋದಕ್ಕೆ ನಿಮಗೆ ಆಫರ್ ಇಲ್ಲ ಅಂದರೆ ಟೈಮ್ ಸಿಗುತ್ತೆ ಅಂತಂದರೆ ಗೋ ಫಾರ್ ಇಟ್. ಎಸ್, ಇಂಟ್ಯೂಷನ್, ಕ್ಯಾಟ್ ಎನರ್ಜಿ ಆ್ಯಂಡ್ ನೀವು ತುಂಬಾ ಪ್ಲೇಫುಲ್ನೆಸ್, ತುಂಬ ಲವಲವಿಕೆ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಯು ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಂಬರ್ ಜಿ. ಓಕೆ, ನಂಬರ್ ಜಿ, ಗುಡ್. ಓಕೆ, ಸೊ ಪಾಯಿಲ್ ನಂಬರ್ 1ಅಲ್ಲಿ ಬಿ ಇತ್ತು, ನಿಮ್ಮಲ್ಲಿ ಜಿ ಬಂದಿದೆ. ಗುಡ್ ಲಕ್. ಸೊ ನಿಮಗೆ ಬೇರೆ ಏನಾದರೂ ವರ್ಡ್ ಸಿಗುತ್ತೆ ಅಂತಂದರೆ ಅದನ್ನ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ, ಬಿಕಾಸ್ ಬೇರೆಯವ್ರಿಗೆ ಕೂಡ
ಹೆಲ್ಪ್ ಆಗ್ಬೋದು ಅದಕ್ಕೋಸ್ಕರ. ಸೊ ಗುಡ್ ಆ್ಯಂಡ್ ಗುಡ್ ಲಕ್ ಎನರ್ಜಿ ನನಗಿಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.